ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ಮೊದಲನೇ ಚಾಪ್ಟರ್ನಲ್ಲಿ ಭಾರತೀಯ ಸಮಾಜದ ಲಕ್ಷಣಗಳು ಹಾಗೂ ಭಾರತೀಯ ಸಮಾಜದ ಆಧ್ಯಾತ್ಮಿಕ ತಳಹದಿಯಲ್ಲಿ ವರ್ಣಧರ್ಮ ಅಂದ್ರೇನು, ಆಶ್ರಮ ಧರ್ಮ ಅಂದ್ರೇನು, ಸಂಸ್ಕಾರಗಳು ಯಾವುದು ಹಾಗೂ ಪುರುಷಾರ್ಥಗಳು ಯಾವುದು ಅಂತ ಕಲಿತ್ರಿ. ಮೊದಲನೇ ಅಧ್ಯಾಯದಲ್ಲಿ ಕೊನೆ ಟಾಪಿಕಲ್ಲಿ ಭಾರತೀಯ ಸಮಾಜದ ನಿರಂತರತೆ ಮತ್ತು ಪರಿವರ್ತನೆಗೆ ಅಂಶಗಳು ಯಾವುದು, ಕಾರಣಗಳು ಯಾವುದು ಅನ್ನೋದನ್ನು ಕಲೀಲಿಕ್ಕಿದೆ. ಬನ್ನಿ, ಇವತ್ತು ನಮ್ಮ ಸಮಾಜದ ನಿರಂತರತೆ ಮತ್ತು ಪರಿವರ್ತನೆಯ ಅಂಶಗಳನ್ನು ಕುರಿತು ಅಧ್ಯಯನ ಮಾಡೋಣ. ಫ್ಯಾಕ್ಟರ್ಸ್ ಆಫ್ ಕಂಟಿನ್ಯೂಟಿ ಆ್ಯಂಡ್ ಚೇಂಜ್. ಭಾರತೀಯ ಸಮಾಜ ನಿರಂತರತೆ ಮತ್ತು ಪರಿವರ್ತನೆಯ ಅಂಶಗಳು ಅಂತ. ಸಾಮಾನ್ಯವಾಗಿ ನೋಡಿ, ನಿರಂತರತೆ ಅಥವಾ ಸ್ಥಿರತೆ ಅಂತಲೂ ಕರೀತಾರೆ. ಸ್ಥಿರತೆ ಮತ್ತು ಬದಲಾವಣೆ ಎರಡೂ ಕೂಡ ಮಾನವ ಸಮಾಜದ ಲಕ್ಷಣಗಳು. ಅಂದರೆ ಯಾವ ಸಮಾಜಗಳೂ ಕೂಡ ಸಂಪೂರ್ಣವಾಗಿ ಸ್ಥಿರವಾಗಿಯೂ ಇರೋದಿಲ್ಲ, ಹಾಗೆ ಯಾವ ಸಮಾಜಗಳು ಕೂಡ ನಿರಂತರವಾಗಿ ಪರಿವರ್ತನೆಯನ್ನು ಹೊಂತಾನೂ ಇರೋದಿಲ್ಲ. ಎರಡೂ ಕಂಡು ಬರುತ್ತೆ. ಸ್ಥಿರತೆಯೂ ಇರುತ್ತೆ, ನಿರಂತರತೆಯೂ ಇರುತ್ತೆ, ಜೊತೆಗೆ ಪರಿವರ್ತನೆಗಳೂ ಕೂಡ ಸಮಾಜದಲ್ಲಿ ಸಂಭವಿಸುತ್ತೆ. ಯಾವ ಸಮಾಜಗಳು ಪರಿವರ್ತನೆಗೆ ಹೆಚ್ಚು ಮಹತ್ವ ಕೊಡ್ತವೋ ಅವುಗಳನ್ನು ಪ್ರಗತಿಪರ ಸಮಾಜಗಳು ಅಂತ ಕರೀತಾರೆ. ಇನ್ನು ಯಾವ ಸಮಾಜಗಳು ಸ್ಥಿರತೆ ಮತ್ತು ಪರಂಪರೆಗೆ ಹೆಚ್ಚು ಮಹತ್ವವನ್ನು ಕೊಡ್ತವೆಯೋ ಅವುಗಳನ್ನು ಸಾಂಪ್ರದಾಯಿಕ ಸಮಾಜಗಳು ಅಂತ ಕರಿತೇವೆ. ಭಾರತೀಯ ಸಮಾಜ ಏನಿದೆ ಈ ಎರಡೂ ಲಕ್ಷಣಗಳನ್ನು ಹೊಂದಿದೆ. ನಮ್ಮಲ್ಲಿ ಬ್ರಿಟಿಷರ ಆಳ್ವಿಕೆ, ವಿವಿಧ ಧರ್ಮಗಳು ಪ್ರಭಾವ ಬೀರಿದು ಭಾರತೀಯ ಸಂಸ್ಕೃತಿಯ ಮೇಲೆ. ಉದಾಹರಣೆಗೆ ಬೌದ್ಧ ಧರ್ಮ, ಜೈನ ಧರ್ಮ, ಇಸ್ಲಾಂ ಧರ್ಮ ಇವುಗಳು ಕೂಡ ಪ್ರಭಾವವನ್ನು ಬೀರಿದೆ. ಈ ಎಲ್ಲ ಅಂಶಗಳು ಏನಿದೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯಲ್ಲಿ ಹಲವಾರು ಬದಲಾವಣೆಗಳನ್ನು ತಂದಿದೆ. ಆದರೆ ನಮ್ಮ ದೇಶದಲ್ಲಿ ಪರಿವರ್ತನೆಯ ಗತಿ ಏನಿದೆ ಇದು ತುಂಬ ನಿಧಾನವಾಗಿದೆ. ಯಾಕೆ ಅಂದರೆ ಕೆಲವು ಜನ ಪರಿವರ್ತನೆಗಿಂತಲೂ ಸ್ಥಿರತೆಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಅಂದರೆ ಭಾರತೀಯರು ಬಹಳಷ್ಟು ಜನ ಪರಿವರ್ತನೆಯನ್ನು ಬಯಸೋದಿಲ್ಲ. ಹೇಗಿದ್ದೇವೋ ಹಾಗೆ ಚೆನ್ನಾಗಿದ್ದೀವಿ, ಯಾವ ಬದಲಾವಣೆಗಳು ಬೇಡ ಅನ್ನೋ ಮನೋಭಾವನೆಯನ್ನು ಹೊಂದಿದ್ದಾರೆ ಭಾರತೀಯರು. ಗ್ರಾಮೀಣ ಮತ್ತು ಆದಿವಾಸಿ ಸಮುದಾಯಗಳಲ್ಲಿ ಪರಿವರ್ತನೆಯ ಗತಿ ನಿಧಾನವಾಗಿದೆ. ಆದರೆ ನಗರ ಸಮುದಾಯಗಳಲ್ಲಿ ಪರಿವರ್ತನೆ ಅಥವಾ ಗತಿಶೀಲತೆ ಅಂದರೆ ಬದಲಾವಣೆ, ಗತಿಶೀಲತೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತೆ. ಆದಿವಾಸಿಗಳು ಮತ್ತು ಗ್ರಾಮೀಣ ಸಮುದಾಯದವರು ಹೆಚ್ಚಾಗಿ ಅಜ್ಞಾನಿಗಳು, ಅನಕ್ಷರಸ್ಥರು ಇರ್ತಾರೆ. ಹಾಗಾಗಿ ಅವರು ಬೇಗ ಬದಲಾವಣೆ ಹೊಂದೋದಿಲ್ಲ. ನಗರವಾಸಿಗಳಲ್ಲಿ ಶಿಕ್ಷಣ ಹೆಚ್ಚಾಗಿರೋದ್ರಿಂದ ಅವರಿಗೆ ಆಧುನಿಕತೆಯತ್ತ ಒಲವಿರೋದ್ರಿಂದ ಬದಲಾವಣೆಗಳನ್ನು ಹೊಂತಾ ಇರ್ತಾರೆ, ಬದಲಾವಣೆಗಳನ್ನು ಇಷ್ಟಪಡ್ತಾರೆ ನಗರವಾಸಿಗಳು. ಹಾಗಾದರೆ ಭಾರತೀಯ ಪರಂಪರೆಯಲ್ಲಿ ಎರಡೂ ಇದೆ ಅಂತ ಹೇಳಿದ್ವಿ. ಸ್ಥಿರತೆ ಇದೆ ಅಂದರೆ ನಿರಂತರತೆಯನ್ನು ಕಾಯ್ಕೊಂಡು ಬಂದಿದೆ, ಜೊತೆಗೆ ಪರಿವರ್ತನೆ ಇದೆ ಅಂತ. ಮೊದಲನೇದಾಗಿ ನಮ್ಮ ಪರಂಪರೆಯಲ್ಲಿ, ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಸಮಾಜ ನಿರಂತರವಾಗಿ ಮುಂದುವರಿತಾ ಇರೋದಕ್ಕೆ ಕಾರಣಗಳೇನು, ಯಾವ ಅಂಶಗಳಿಂದಾಗಿ ನಮ್ಮಲ್ಲಿ ನಿರಂತರತೆ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಶತಶತಮಾನಗಳಿಂದಲೂ ಭಾರತೀಯ ಪರಂಪರೆಯಲ್ಲಿ ನಿರಂತರತೆ ಮುಂದುವರ್ಕೊಂಡು ಬಂದಿದೆ. ಇದಕ್ಕೆ ಪ್ರಮುಖ ಕಾರಣಗಳು ಹೀಗಿವೆ. ನಂಬರ್ 1, ಸಾಂಪ್ರದಾಯಿಕತೆ, ಟ್ರೆಡಿಷನಲಿಸಮ್. ಭಾರತೀಯರಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಇಂದಿಗೂ ಕೂಡ ಸಂಪ್ರದಾಯಸ್ಥರಾಗಿದ್ದಾರೆ. ಹೀಗಾಗಿ ಅವರು ಪರಿವರ್ತನೆಯನ್ನು ಅಷ್ಟು ಸುಲಭವಾಗಿ ಸ್ವೀಕಾರ ಮಾಡೋದಿಲ್ಲ. ಸಂಪ್ರದಾಯಗಳಿಗೆ ಶರಣಾಗಿರುವಂತಹ ನಮ್ಮ ಹಿರಿಯರು ನಮ್ಮ ಸಮಾಜದಲ್ಲಿಯ ಕೆಲವೊಂದು ಆಚರಣೆಗಳು ನಿರಂತರವಾಗಿ ಮುಂದುವರಿಲಿಕ್ಕೆ ಸಹಾಯ ಮಾಡ್ತಾರೆ. ಇಂದಿನ ವೈಜ್ಞಾನಿಕ ಯುಗದಲ್ಲಿಯೂ ಸಹ ಭಾರತೀಯರು ರಾಮಾಯಣ, ಮಹಾಭಾರತದಂತಹ ಮಹಾಕಾವ್ಯಗಳನ್ನು, ಭಗವದ್ಗೀತೆಯಂತಹ ಪವಿತ್ರ ಗ್ರಂಥಗಳನ್ನು ಗೌರವದಿಂದ ಕಾಣ್ತಾರೆ. ಇವತ್ತಿಗೂ ಅಲ್ಲಿಯ ತತ್ವಗಳನ್ನು ಅನುಸರಿಸ್ತಾರೆ. ಜೊತೆಗೆ ನಮ್ಮ ದೇಶದಲ್ಲಿರುವಂತಹ ಹಲವಾರು ಧರ್ಮಕ್ಷೇತ್ರಗಳಿದೆ. ಆ ಕಾಶಿ ಇರ್ಬೋದು, ಗಯಾ ಇರ್ಬೋದು, ಹಾಗೆಯೇ ಸಾಕಷ್ಟು ಹಿಂದೂಗಳಿಗೆ ಪವಿತ್ರ, ಈಗ ಕರ್ನಾಟಕದಲ್ಲಿ ಧರ್ಮಸ್ಥಳ ಇರಬಹುದು. ಈ ರೀತಿಯ ಧರ್ಮಕ್ಷೇತ್ರಗಳನ್ನು ಇವತ್ತಿಗೂ ಕೂಡ ಭಾರತೀಯರು ಭೇಟಿ ನೀಡ್ತಾರೆ. ಈ ಧರ್ಮಕ್ಷೇತ್ರಗಳೇನಿದೆ ಭಾರತೀಯರನ್ನು ಒಗ್ಗೂಡಿಸುವ ಸ್ಥಳಗಳಾಗಿವೆ. ಹಾಗಾಗಿ ಸಾಂಪ್ರದಾಯಿಕತೆಯಿಂದಾಗಿ ಇನ್ನೂ ನಿರಂತರತೆ ನಮ್ಮಲ್ಲಿ ಇದೆ. ಇನ್ನು ಎರಡನೇದಾಗಿ ಸಹಿಷ್ಣುತೆ, ಟಾಲರೆನ್ಸ್ ಅಂತ ಹೇಳ್ತೇವೆ. ಭಾರತೀಯ ಪರಂಪರೆಯ ಕೆಲವೊಂದು ಮೌಲ್ಯಗಳು ಮತ್ತು ಆದರ್ಶಗಳು ನಿರಂತರವಾಗಿ ಮುಂದುವರ್ಕೊಂಡು ಬಂದಿರಲಿಕ್ಕೆ ಪ್ರಮುಖ ಕಾರಣ ಅಂದರೆ
ಅವರಲ್ಲಿರುವಂತಹ ಸಹನಶೀಲತೆ ಮತ್ತು ಧರ್ಮ ಸಹಿಷ್ಣುತೆ. ಸಹಿಷ್ಣುತೆ ಅಂದ್ರೆ ಏನು? ಸಹಿಸಿಕೊಳ್ಳುವಂತಹ ಗುಣ. ಹೊಂದಾಣಿಕೆ ಮತ್ತು ಸಹಿಷ್ಣುತೆ ಭಾರತೀಯರ ಒಂದು ಪ್ರಮುಖ ಲಕ್ಷಣ. ಏನೇ ಬಂದರೂ ಹೊಂದ್ಕೊಂಡು ಹೋಗ್ತಾರೆ. ಹಾಗೆ ಎಲ್ಲವನ್ನೂ ಸಹಿಸಿಕೊಳ್ಳುವಂತಹ, ಎಲ್ಲರನ್ನೂ ಸಹಿಸಿಕೊಳ್ಳುವಂತಹ ಗುಣ ಭಾರತೀಯರಲ್ಲಿದೆ. ಈ ಸಹನಶೀಲತೆ ಏನಿದೆ, ಈ ಸಹನಶೀಲತೆಯಿಂದ ಧರ್ಮ ಸಹಿಷ್ಣುತೆ ಇದೆ. ಧರ್ಮ ಸಹಿಷ್ಣುತೆ ಅಂದ್ರೇನು? ಎಲ್ಲಾ ಧರ್ಮಗಳನ್ನ ಸಹಿಸಿಕೊಳ್ಳುವಂತಹ ಗುಣ. ಹಲವಾರು ಧರ್ಮಗಳ ಜನರು ನಮ್ಮ ದೇಶದಲ್ಲಿ ವಾಸ ಮಾಡ್ತಾರೆ. ಅವರೊಂದಿಗೆ ಸಾಮರಸ್ಯದಿಂದ ಬದುಕುವ ಗುಣ ಹಿಂದೂಗಳಲ್ಲಿದೆ, ಭಾರತೀಯರಲ್ಲಿದೆ. ಹೀಗಾಗಿ ಭಾರತೀಯರ ಪರಧರ್ಮ ಸಹಿಷ್ಣುತೆ ಗುಣ ಏನಿದೆ, ನಿರಂತರತೆಗೆ ಒಂದು ಕಾರಣ. ಎಲ್ಲವನ್ನೂ ಸಹಿಸಿಕೊಂಡು ಎಲ್ಲರೊಂದಿಗೆ ಹೊಂದಿಕೊಂಡು ಹೋಗ್ತಾ ಇರೋದ್ರಿಂದ ನಮ್ಮ ಸಮಾಜ ನಿರಂತರವಾಗಿ ಮುಂದುವರಿತಾ ಇದೆ. ಇದು ಎರಡನೆಯ ಕಾರಣ. ಇನ್ನು ಮೂರನೆಯ ಕಾರಣ ನಿರಕ್ಷರತೆ ಅಥವಾ ಅನಕ್ಷರತೆ ಅಂತ ಹೇಳ್ತೇವೆ. ಭಾರತದಲ್ಲಿ ಇಂದಿಗೂ ಕೂಡ ಅನಕ್ಷರತೆಯ ಪ್ರಮಾಣ ಹೆಚ್ಚಾಗಿದೆ. ನಿರಕ್ಷರತೆ ಮತ್ತು ಅಜ್ಞಾನ ಸಂಪ್ರದಾಯ ಮನೋಭಾವನೆಯನ್ನು ಹೆಚ್ಚು ಮಾಡುತ್ತೆ. ಜನರು ಎಷ್ಟು ಅನಕ್ಷರಾಗಿರ್ತಾರೋ ಅಷ್ಟು ಸಂಪ್ರದಾಯಸ್ಥರು ಮೂಢನಂಬಿಕೆಗಳನ್ನು ನಂಬೋರಾಗ್ಬಿಡ್ತಾರೆ. ಇಂತಹ ಜನ ಪರಿವರ್ತನೆಯನ್ನು ಸ್ವೀಕರಿಸಲಿಕ್ಕೆ ಸಹಜವಾಗಿಯೇ ಹಿಂಜರಿತಾರೆ. ಅಜ್ಞಾನ ಅನಕ್ಷರತೆಯಿಂದಾಗಿ ಬದಲಾವಣೆಗಳನ್ನು ಇಷ್ಟಪಡೋದಿಲ್ಲ. ಹೀಗಾಗಿ ಅನಕ್ಷರತೆ ನಮ್ಮ ಸಮಾಜದ ಸಂಪ್ರದಾಯಗಳು, ಪರಂಪರೆ ಮುಂದುವರಿಲಿಕ್ಕೆ, ನಿರಂತರವಾಗಿರಲಿಕ್ಕೆ ಮತ್ತೊಂದು ಕಾರಣ ಅಂತಾನೆ ಹೇಳ್ಬೋದು. ಇನ್ನು ನಾಲ್ಕನೇದಾಗಿ ಅಭೌತಿಕ ಸಂಸ್ಕೃತಿಯಲ್ಲಿ ನಿರಂತರತೆ ಕಂಡು ಬರ್ತಾ ಇದೆ. ಸಾಮಾನ್ಯವಾಗಿ ಭಾರತೀಯ ಸಂಸ್ಕೃತಿಯನ್ನ ನಾವು ಎರಡು ವಿಭಾಗ ಮಾಡ್ತೀವಿ. ಆಗ್ಬರ್ನೆಮ್ ಮತ್ತು ನಿಮ್ಕಾಫ್ ಅನ್ನುವ ಸಮಾಜಶಾಸ್ತ್ರಜ್ಞರು ಸಂಸ್ಕೃತಿಯಲ್ಲಿ ಎರಡು ವಿಭಾಗ ಮಾಡ್ತಾರೆ. ಒಂದು ಭೌತಿಕ ಸಂಸ್ಕೃತಿ, ಇನ್ನೊಂದು ಅಭೌತಿಕ ಸಂಸ್ಕೃತಿ. ಮಟೀರಿಯಲ್ ಕಲ್ಚರ್ ಅಂಡ್ ನಾನ್ ಮಟೀರಿಯಲ್ ಕಲ್ಚರ್ ಅಂತ ಹೇಳ್ತೇವೆ. ಇಲ್ಲಿ ಸಂಸ್ಕೃತಿ ಅಂತ ನಾವು ಯಾವುದನ್ನ ಗುರುತಿಸ್ತೇವೆಯೋ ಅದು ಅಭೌತಿಕ ಸಂಸ್ಕೃತಿ. ನಾಗರಿಕತೆಯನ್ನ ಭೌತಿಕ ಸಂಸ್ಕೃತಿ ಅಂತ ಕರೀತಾರೆ. ನಾಗರಿಕತೆ ಅಂದ್ರೆ ನಾವು ವಸ್ತು ರೂಪದಲ್ಲಿ ನಮ್ಮ ಜೀವನಕ್ಕೆ ಏನೇನೆಲ್ಲ ಉಪಯೋಗಿಸ್ತೀವಿ ಅದು ನಾಗರಿಕತೆ. ಸಂಸ್ಕೃತಿ ಅಂದ್ರೆ ನಾವು ಅನುಸರಿಸುವಂಥ ಆಚಾರ ವಿಚಾರಗಳು, ಪದ್ಧತಿಗಳು, ಉಡುಗೆ ತೊಡುಗೆ, ಭಾಷೆ, ಆಹಾರ ಪದ್ಧತಿ, ಕಲೆ, ಸಾಹಿತ್ಯ ಇವೆಲ್ಲವುಗಳು ಕೂಡ ಸಾಂಸ್ಕೃತಿಕ ಅಂಶಗಳು. ಸಂಸ್ಕೃತಿಯನ್ನ ಅಭೌತಿಕ ಸಂಸ್ಕೃತಿ ಅಂತ ಕರೀತಾರೆ. ನಾಗರಿಕತೆಯನ್ನ ಭೌತಿಕ ಸಂಸ್ಕೃತಿ ಅಂತ ಕರೀತಾರೆ. ಆಧುನಿಕ ಕಾಲದಲ್ಲಿ ನಾಗರಿಕತೆ ಮುಂದುವರಿತಾ ಇದೆ. ಯಾಕೆಂದ್ರೆ ವೈಜ್ಞಾನಿಕ ಪ್ರಗತಿ, ಯಂತ್ರಗಳ ಬಳಕೆ, ಸಾಕ್ಷರತೆ ಮತ್ತು ನಗರೀಕರಣಗಳಿಂದಾಗಿ ನಮ್ಮ ಬಾಹ್ಯ ಚಟುವಟಿಕೆಗಳಲ್ಲಿ ಬದಲಾವಣೆಗಳನ್ನು ಕಾಣ್ತಾ ಇದ್ದೇವೆ. ಇದನ್ನೇ ಭೌತಿಕ ಸಂಸ್ಕೃತಿಯ ಬದಲಾವಣೆ, ನಾಗರಿಕತೆಯಲ್ಲಿ ಆಗ್ತಾ ಇರುವಂತಹ ಬದಲಾವಣೆ, ಹೊಸ ಹೊಸ ಯಂತ್ರೋಪಕರಣಗಳನ್ನು, ಹೊಸ ಹೊಸ ಸಾಧನ ಸಲಕರಣೆಗಳನ್ನು ನಮ್ಮ ಜೀವನದಲ್ಲಿ ನಾವು ಉಪಯೋಗಿಸ್ತಾ ಇದ್ದೇವೆ. ಸೊ ನಾವು ನಾಗರಿಕತೆಯಲ್ಲಿ ಮುಂದುವರಿತಾ ಇದ್ದೇವೆ, ಪರಿವರ್ತನೆಗಳಾಗ್ತಾ ಇದೆ. ಆದರೆ ನಮ್ಮ ಸಂಪ್ರದಾಯಗಳು, ಆಚಾರ ವಿಚಾರಗಳು, ಧಾರ್ಮಿಕ ಕ್ರಿಯಾವಿಧಾನಗಳ ಆಚರಣೆ ಮೊದಲಾದವುಗಳನ್ನು ನಾವು ಇಂದಿಗೂ ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ. ಹೀಗಾಗಿ ಅಭೌತಿಕ ಸಂಸ್ಕೃತಿಯು ವಿಶೇಷ ಪರಿವರ್ತನೆಯನ್ನು ಹೊಂದದೆ ನಿರಂತರತೆಯನ್ನು ಕಾಪಾಡಿಕೊಂಡು ಬಂದಿದೆ. ಅಂದರೆ ನಮ್ಮ ಅಭೌತಿಕ ಸಂಸ್ಕೃತಿಯಲ್ಲಿ ವಿಶೇಷ ಪರಿವರ್ತನೆಗಳೇನೂ ಕಂಡು ಬಂದಿಲ್ಲ. ಭೌತಿಕ ಸಂಸ್ಕೃತಿಯಲ್ಲಿ ಪರಿವರ್ತನೆಗಳು ಸಂಭವಿಸಿದೆ. ಸೊ ಅಭೌತಿಕ ಸಂಸ್ಕೃತಿಯಲ್ಲಿ ನಿರಂತರತೆ ಇದೆ. ಹಳೆಯ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಆಚರಣೆಗಳನ್ನು ಭಾರತೀಯರು ಆಚರಿಸ್ತಾ ಇರೋದನ್ನ ಇಂದಿಗೂ ನಾವು ಕಾಣ್ತೇವೆ. ಇದು 4 ಭಾರತೀಯ ಸಮಾಜದಲ್ಲಿ ನಿರಂತರತೆ ಇರಲಿಕ್ಕೆ ಕಾರಣಗಳು. ಇವಾಗ ಮುಂದಿಂದು ನಮ್ಮ ಸಮಾಜದಲ್ಲಿ ಬರೀ ನಿರಂತರತೆ ಇಲ್ಲ, ಪರಿವರ್ತನೆಗಳೂ ಆಗಿದೆ. ಆ ಪರಿವರ್ತನೆಗಳಿಗೆ ಕಾರಣಗಳೇನು ಅಂತ ಚರ್ಚೆ ಮಾಡೋಣ. ಭಾರತೀಯ ಸಮಾಜದ ಪರಿವರ್ತನೆಯ ಅಂಶಗಳು ಅಥವಾ ಕಾರಣಗಳು, ಫ್ಯಾಕ್ಟರ್ಸ್ ಆಫ್ ಚೇಂಜ್ ಅಂತ. ಹಲವಾರು ಕಾರಣಗಳಿಂದ ನಮ್ಮ ಸಮಾಜದಲ್ಲಿ ಸ್ಥಿರತೆ ಅಥವಾ ನಿರಂತರತೆ ಕಂಡು ಬಂದರೂ ಸಹ ಕೆಲವೊಂದು ಬದಲಾವಣೆಗಳು ಖಂಡಿತ ಆಗಿದೆ. ಕಾಲ ಬದಲಾದ ಹಾಗೆ ಸಮಾಜ ಬದಲಾಗಲೇಬೇಕು. ಯಾಕೆ ಅಂದರೆ ಬದಲಾವಣೆ ನಿಸರ್ಗದ ನಿಯಮ. ಬದಲಾವಣೆಗಳಿಗೆ ಕಾರಣಗಳು ವೈವಿಧ್ಯಮಯ. ಬೇರೆ ಬೇರೆ ಕಾರಣಗಳಿಂದಾಗಿ ನಮ್ಮ ಸಮಾಜದಲ್ಲಿ ಬದಲಾವಣೆಗಳಾಗಿವೆ. ಉದಾಹರಣೆಗೆ ಸಾರಿಗೆ ಸಂಪರ್ಕಗಳ ಬೆಳವಣಿಗೆ, ಯಾಂತ್ರೀಕರಣ, ಶೈಕ್ಷಣಿಕ ಪ್ರಗತಿ, ಸಂಸ್ಕೃತೀಕರಣ, ಪಾಶ್ಚಾತ್ಯೀಕರಣ, ಆಧುನೀಕರಣ ಮೊದಲಾದವುಗಳು ನಮ್ಮ ಸಮಾಜದಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಕಾರಣಗಳು ಅಂತ ಹೇಳ್ಬೋದು. ಹೀಗೆ ನಮ್ಮ ಸಮಾಜದಲ್ಲಿ ನಿರಂತರತೆ ಮತ್ತು ಪರಿವರ್ತನೆಗಳೆರಡೂ ಕೂಡ ಕಂಡುಬರುತ್ತೆ. ಬನ್ನಿ ಇವಾಗ
ನಮ್ಮ ಭಾರತೀಯ ಸಮಾಜದಲ್ಲಿ ಪರಿವರ್ತನೆಗಳೇನಾಗಿದೆ, ಈ ಪರಿವರ್ತನೆಗಳು ಯಾವ ಕ್ಷೇತ್ರದಲ್ಲಿ ಆಗಿದೆ, ಅವುಗಳಿಗೆ ಪ್ರಮುಖ ಕಾರಣಗಳೇನು ಅಂತ ತಿಳ್ಕೊಳ್ಳೋಣ. ಪರಿವರ್ತನೆಗೆ ಕಾರಣವಾಗಿರುವಂತಹ ಪ್ರಮುಖ ಅಂಶಗಳು ಈ ಕೆಳಗಿನಂತಿವೆ. ನಂಬರ್ 1, ರಾಜಕೀಯ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳು. ನಂಬರ್ 2, ನಗರೀಕರಣ, ಅರ್ಬನೈಸೇಷನ್. ನಂಬರ್ 3, ಕೈಗಾರಿಕೀಕರಣ. ನಂಬರ್ 4, ಶೈಕ್ಷಣಿಕ ಪ್ರಗತಿ, ಎಜುಕೇಷನಲ್ ಪ್ರೋಗ್ರೆಸ್ ಆರ್ ಇನ್ಕ್ರೀಸ್ ಇನ್ ಲಿಟರಸಿ ರೇಟ್. ಶಾಸನಗಳ ಪ್ರಭಾವ, ಇನ್ಫ್ಲುಯೆನ್ಸ್ ಆಫ್ ಡಿಫರೆಂಟ್ ಲಾಸ್. ಜಾತಿಯಲ್ಲಿ ಪರಿವರ್ತನೆ, ಚೇಂಜಸ್ ಇನ್ ಕ್ಯಾಸ್ಟ್ ಸಿಸ್ಟಮ್. ಸುಧಾರಣಾ ಕ್ರಮಗಳು, ರಿಫಾರ್ಮೇಟಿವ್ ಮೆಜರ್ಸ್. ಸೊ ಈ 7 ಕಾರಣಗಳಿಂದಾಗಿ ಭಾರತೀಯ ಸಮಾಜದಲ್ಲೂ ಕೂಡ ಹಲವಾರು ಪರಿವರ್ತನೆಗಳು ಸಂಭವಿಸಿವೆ. ಬನ್ನಿ ಒಂದೊಂದಾಗಿ ತಿಳ್ಕೊಳ್ಳೋಣ ಯಾವ್ಯಾವ ಕಾರಣಗಳಿಂದ ಏನೇನು ಪರಿವರ್ತನೆಗಳಾಗಿದೆ ಅನ್ನೋದನ್ನ. ಸೊ ನಂಬರ್ 1, ರಾಜಕೀಯ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳು, ಪೊಲಿಟಿಕಲ್ ಫ್ರೀಡಮ್ ಅಂಡ್ ಡೆಮೊಕ್ರೆಟಿಕ್ ವ್ಯಾಲ್ಯೂಸ್ ಅಂತ ಕರಿತೇವೆ. ನಮ್ಮ ದೇಶ ಬ್ರಿಟಿಷರಿಂದ ರಾಜಕೀಯ ಸ್ವಾತಂತ್ರ್ಯವನ್ನು ಪಡೀತು. 1947ರಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಬಹಳ ವರ್ಷಗಳ ಗುಲಾಮಗಿರಿಯಿಂದ ಭಾರತ ಸ್ವಾತಂತ್ರ್ಯ ಆಯಿತು. ಈ ರೀತಿ ರಾಜಕೀಯ ಸ್ವಾತಂತ್ರ್ಯ ಪಡೆದದ್ರಿಂದ ಮತ್ತು ಬ್ರಿಟಿಷರು ಭಾರತ ಬಿಟ್ಟು ಹೋದ್ಮೇಲೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದ ಸ್ಥಾಪನೆ ಮಾಡಿದ್ದಾರೆ, ಸಂವಿಧಾನ ಜಾರಿಗೆ ಬಂದಿದೆ. ಈ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ನಾವು ಅಳವಡಿಸಿಕೊಂಡಿರೋದ್ರಿಂದ ಏನೇನು ಬದಲಾವಣೆಗಳಾಗಿದೆ ಅಂದರೆ, ಮೊದಲನೇದಾಗಿ ಇಲ್ಲಿಯ ಜನರಿಗೆ ಸ್ವಂತ ಅಸ್ತಿತ್ವವನ್ನು ಅಥವಾ ಸ್ವಂತಿಕೆಯನ್ನು ಹೊಂದಲಿಕ್ಕೆ ಮತ್ತು ಸ್ವಂತ ಆಸಕ್ತಿಯನ್ನು ಬೆಳೆಸಿಕೊಳ್ಳಲಿಕ್ಕೆ ಅವಕಾಶ ಸಿಕ್ತು. ಮೊದಲಾಗಿದ್ದರೆ ಬ್ರಿಟಿಷರ ಅಧೀನದಲ್ಲಿದ್ದಾಗ ಗುಲಾಮಗಿರಿ, ಒಂದು ರೀತಿ ಅವರಿಗೆ ಗುಲಾಮರಾಗಿ ಬಾಳಬೇಕಾಗಿತ್ತು. ಯಾವಾಗ ರಾಜಕೀಯ ಸ್ವಾತಂತ್ರ್ಯ ಸಿಕ್ತು, ಭಾರತೀಯರೆಲ್ಲ ಸ್ವತಂತ್ರರಾದರು. ಯಾವುದಕ್ಕೆ ಸ್ವತಂತ್ರರಾದರು? ತಮ್ಮ ಸ್ವಂತಿಕೆಯನ್ನು ಬೆಳೆಸ್ಕೊಳ್ಳಿಕ್ಕೆ, ತಮ್ಮದೇ ಆದಂತಹ ಒಂದು ಸ್ವಂತ ಅಸ್ತಿತ್ವವನ್ನು, ಸೆಲ್ಫ್ ಅಂತ ಕರಿತೇವೆ, ಸ್ವಂತ ಅಸ್ತಿತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಭಾರತೀಯರೆಲ್ಲರಿಗೂ ಅವಕಾಶ ಸಿಕ್ತು. ಹೀಗಾಗಿ ಸಾಕಷ್ಟು ಬದಲಾವಣೆಗಳು ಆಯಿತು. ಇದಲ್ಲದೇನೆ ಸಂವಿಧಾನ ಸ್ಥಾಪನೆಯಾಗಿದ್ದರಿಂದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗದ ಜನರು ಮೀಸಲಾತಿ ಸೌಲಭ್ಯಗಳನ್ನು ಪಡೆದುಕೊಂಡು ಸಾಮಾಜಿಕ ಏಣಿ ಶ್ರೇಣಿಯಲ್ಲಿ ಉನ್ನತ ಅಂತಸ್ತನ್ನು ಪಡೆದರು. ಅಂದರೆ ಕೆಳಗಿನ ಜಾತಿಯವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBC, SC, ST, OBC ಅಂತೇನು ಹೇಳ್ತೇವೆ, ಸಂವಿಧಾನದಲ್ಲಿ ಇವರಿಗೆ ಎಲ್ಲರಿಗೂ ಕೂಡ ಮೀಸಲಾತಿ ಸೌಲಭ್ಯವನ್ನು ಕೊಟ್ಟರು. ಮೀಸಲಾತಿ ಸೌಲಭ್ಯ ಕೊಟ್ಟದ್ರಿಂದ ಅವರು ಕೂಡ ಸಮಾಜದಲ್ಲಿ ಮೇಲಿನ ಸ್ಥಾನಕ್ಕೆ ಬರುವಂತೆ ಆಯಿತು. ಇದು ಒಂದು ಪರಿವರ್ತನೆ. ಇನ್ನು ಶತಶತಮಾನಗಳಿಂದಲೂ ನಮ್ಮ ದೇಶದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಜಮೀನ್ದಾರಿ ಮತ್ತು ಜಹಗೀರ್ದಾರಿ ಪದ್ಧತಿಗಳು ಕೊನೆಯಾದವು. ಇದು ಭೂ ಹಿಡುವಳಿ ಪದ್ಧತಿಯ ಪ್ರಕಾರಗಳಿದು. ಜಮೀನ್ದಾರಿ, ಜಹಗೀರ್ದಾರಿ, ಮಹಲ್ವಾರಿ ರೈತವಾರಿ ಪದ್ಧತಿಗಳೆಲ್ಲ. ಇವಾಗ ರೈತವಾರಿ ಪದ್ಧತಿ ಇದೆ. ಜಮೀನ್ದಾರಿ ಮತ್ತು ಜಹಗೀರ್ದಾರಿ ಪದ್ಧತಿಗಳು ಕೊನೆಯಾದವು. ಈ ಜಮೀನ್ದಾರಿ ಮತ್ತು ಜಹಗೀರ್ದಾರಿ ಪದ್ಧತಿಗಳಲ್ಲಿ ರೈತರ ಶೋಷಣೆ ಆಗ್ತಾ ಇತ್ತು. ಸರ್ಕಾರ ಮತ್ತು ರೈತರ ನಡುವೆ ಜಮೀನ್ದಾರರು ಮೀಡಿಯೇಟರ್ಸ್ ಆಗಿ, ಏಜೆಂಟ್ಸ್ ಆಗಿ, ಮಧ್ಯವರ್ತಿಗಳಾಗಿ ಕಾರ್ಯ ಮಾಡ್ತಾ ಇದ್ರು, ರೈತರನ್ನ ಶೋಷಣೆ ಮಾಡ್ತಾ ಇದ್ರು. ಹೀಗಾಗಿ ಇಲ್ಲಿ ರೈತರ ಒಂದು ಸಮಸ್ಯೆಗಳು ಬಗೆಹರಿತು ಅಂತ ಹೇಳ್ಬೋದು. ಜಮೀನ್ದಾರ ಪದ್ಧತಿ ಮತ್ತು ಜಹಗೀರ್ದಾರ್ ಪದ್ಧತಿಗಳು ಕೊನೆಯಾದವು. ಇನ್ನು ರಾಜಕೀಯ ಸ್ವಾತಂತ್ರ್ಯದಿಂದಾಗಿ ದೇಶ ಕೈಗಾರಿಕೆ, ತಾಂತ್ರಿಕತೆ ಮತ್ತು ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಮಹತ್ವದ ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ನಗರೀಕರಣದ ಪ್ರಭಾವದಿಂದಾಗಿ ಕುಟುಂಬದ ಗಾತ್ರ ಮತ್ತು ರಚನೆ ಎರಡರಲ್ಲೂ ಕೂಡ, ರಚನೆ ಮತ್ತು ಕಾರ್ಯ ಎರಡರಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಯಿತು. ಅಲ್ಲದೇನೆ ಸಾಮಾಜಿಕ ಸ್ತರ ವಿನ್ಯಾಸದ ಮಾದರಿ ಮತ್ತು ಸಾಮಾಜಿಕ ಚಲನೆಯ ಗತಿಯ ಮೇಲೆ ನಗರೀಕರಣ ಹೆಚ್ಚು ಪ್ರಭಾವ ಬೀರಿದೆ. ಸ್ತರ ವಿನ್ಯಾಸದ ಮಾದರಿ, ಸಾಂಪ್ರದಾಯಿಕ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇತ್ತು. ಅಂದರೆ ಒಬ್ಬ ವ್ಯಕ್ತಿಯ ಅಂತಸ್ತನ್ನ ಜಾತಿಯ ಆಧಾರದ ಮೇಲೆ ಅಳಿತಾ ಇದ್ರು ಅಥವಾ ಅವನ ಅಂತಸ್ತನ್ನ ನಿರ್ಧರಿಸ್ತಾ ಇದ್ರು. ಅವನ ಹುಟ್ಟೆ ಪ್ರಮುಖವಾಗಿತ್ತು. ಆದರೆ ನಗರೀಕರಣ, ಔದ್ಯೋಗೀಕರಣ ಹಾಗೆಯೇ ಶಿಕ್ಷಣದಲ್ಲಿ ಹೆಚ್ಚಳ ಆಗಿದ್ದರಿಂದ ಇವಾಗ ವರ್ಗ ಪದ್ಧತಿ ಬಂದಿದೆ. ಜಾತಿಯ ಬದಲಾಗಿ ವರ್ಗ ಆಧಾರಿತ ಸ್ತರ ವಿನ್ಯಾಸ ಇದೆ. ವ್ಯಕ್ತಿಯ ಅಂತಸ್ತನ್ನ, ಅವನ ಒಂದು ಸ್ಥಾನಮಾನವನ್ನ, ಅವನು ಹೊಂದಿರುವಂತಹ ಸಂಪತ್ತು ಹಾಗೂ ಸೌಲಭ್ಯಗಳ ಆಧಾರದ ಮೇಲೆ ಇವಾಗ ನಿರ್ಧಾರವನ್ನ ಮಾಡ್ತಾರೆ. ಹೀಗಾಗಿ ಸ್ತರ ವಿನ್ಯಾಸದ ಮಾದರಿ ಬದಲಾಗಿದೆ. ಹಾಗೆಯೇ ಸಾಮಾಜಿಕ ಚಲನೆ ಅನ್ನೋದೇನಿದೆ, ಇದರ ಗತಿ ಹೆಚ್ಚಾಗಿದೆ. ಸಾಮಾಜಿಕ ಚಲನೆ ಅಂದರೆ ಒಂದು ಸ್ಥಾನಮಾನದಿಂದ ಇನ್ನೊಂದು ಸ್ಥಾನಮಾನಕ್ಕೆ ಬದಲಾವಣೆ ಹೊಂದೋದು. ಜಾತಿ ವ್ಯವಸ್ಥೆಯಲ್ಲಿ ಇದಕ್ಕೆ ಅವಕಾಶ ಇರಲಿಲ್ಲ. ಅದಕ್ಕೇನೆ ಜಾತಿಯನ್ನ ಮುಚ್ಚಿದ ವ್ಯವಸ್ಥೆ ಅಂತ ಕರೀತಾರೆ.
ಆದರೆ ವರ್ಗ ವ್ಯವಸ್ಥೆಯಲ್ಲಿ ಸಾಮಾಜಿಕ ಚಲನೆಗೆ ಒಬ್ಬ ವ್ಯಕ್ತಿ ಒಂದು ಅಂತಸ್ತಿನಿಂದ ಇನ್ನೊಂದು ಅಂತಸ್ತಿಗೆ ಹೋಗಲಿಕ್ಕೆ ಮುಕ್ತ ಅವಕಾಶಗಳಿದೆ. ಅದಕ್ಕೇನೆ ವರ್ಗವನ್ನ ಮುಕ್ತ ಸಮೂಹ ಅಂತಾನೆ ಕರೀತಾರೆ. ಹೀಗಾಗಿ ಸಾಮಾಜಿಕ ಚಲನೆಯ ಗತಿ ವೇಗವಾಗಿದೆ ಇವಾಗ. ಅಂದರೆ ಜನ ಒಂದು ಅಂತಸ್ತಿನಿಂದ ಇನ್ನೊಂದು ಅಂತಸ್ತಿಗೆ ಬೇಗ ಬೇಗ ಹೋಗಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಇದು ಮೊದಲನೆಯ ಕಾರಣ ಯಾಕೆ ಹೇಗೆ ಮತ್ತು ಯಾಕೆ ನಮ್ಮ ದೇಶದಲ್ಲಿ ಪರಿವರ್ತನೆಗಳಾಯಿತು. ರಾಜಕೀಯ ಸ್ವತಂತ್ರ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ನಾವು ಅಳವಡಿಸಿಕೊಂಡಿರೋದ್ರಿಂದ ಹೇಗೆ ನಮಗೆ ಪರಿವರ್ತನೆಗಳನ್ನು ಕಾಣಲಿಕ್ಕೆ ಸಾಧ್ಯವಾಗಿದೆ ಅನ್ನೋದು. ಇನ್ನು ಎರಡನೆಯ ಕಾರಣ ನಗರೀಕರಣ, ಅರ್ಬನೈಸೇಷನ್. ಭಾರತೀಯ ಸಮಾಜದಲ್ಲಿನ ಪರಿವರ್ತನೆಗೆ ಕಾರಣವಾಗಿರುವ ಇನ್ನೊಂದು ಅಂಶ ಅಂದರೆ ನಗರೀಕರಣ. ನಗರೀಕರಣ ಅಂದರೆ ಏನು? ನಗರಗಳ ಸ್ಥಾಪನೆ ಮತ್ತು ಬೆಳವಣಿಗೆಯನ್ನೇ ನಗರೀಕರಣ ಅಂತ ಕರೀತಾರೆ. ಎಸ್ಟಾಬ್ಲಿಷ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಆಫ್ ಸಿಟೀಸ್ ಇಸ್ ಕಾಲ್ಡ್ ಅರ್ಬನೈಸೇಷನ್. ಅರ್ಬನ್ ಕಮ್ಯುನಿಟೀಸ್ ಅಂತ ನಾವು ಹೇಳ್ತೇವೆ. ಸೊ ನಗರೀಕರಣದಿಂದಾಗಿ ಸಾಮಾನ್ಯವಾಗಿ ಏನೇನು ಬದಲಾವಣೆಗಳಾಗಿದೆ ಅಂತ ನೋಡೋಣ. ಮೊದಲನೇದಾಗಿ ಗ್ರಾಮ ನಗರಗಳ ವಲಸೆ ಹೆಚ್ಚಾಗಿದೆ. ಅಂದರೆ ಗ್ರಾಮಗಳಿಂದ ನಗರಗಳಿಗೆ ಬರುವ ಜನಸಂಖ್ಯೆ ಜಾಸ್ತಿಯಾಗಿದೆ. ಹಳ್ಳಿಯಿಂದ ನಗರಕ್ಕೆ ವಿವಿಧ ಕಾರಣಗಳಿಗಾಗಿ, ಅದು ಉದ್ಯೋಗಕ್ಕಾಗಿ ಇರ್ಬೋದು, ಶಿಕ್ಷಣಕ್ಕಾಗಿ ಇರ್ಬೋದು, ಮನರಂಜನೆಗಾಗಿ ಇರ್ಬೋದು, ಹಲವಾರು ಕಾರಣಗಳಿಂದ ವಲಸೆ ಬರ್ತಿದ್ದಾರೆ. ಇದರಿಂದಾಗಿ ನಗರಗಳ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದರ ಒಂದು ಪರಿಣಾಮವಾಗಿ ಜನರ ಜೀವನ ಕ್ರಮಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ನಗರಗಳಲ್ಲಿರುವಂತಹ ಕುಟುಂಬಗಳ ರಚನೆ ಮತ್ತು ಕಾರ್ಯಗಳಲ್ಲಿ ಬದಲಾವಣೆಯಾಗಿದೆ. ಹಳ್ಳಿಗಳಲ್ಲಿ ಅವಿಭಕ್ತ ಕುಟುಂಬಗಳಿತ್ತು. ಜನ ಅವಿಭಕ್ತ ಕುಟುಂಬಗಳಿಂದ ನಗರಗಳಿಗೆ ವಲಸೆ ಬರ್ತಾ ಇರೋದ್ರಿಂದ ಮೂಲ ಅವಿಭಕ್ತ ಕುಟುಂಬಗಳು ಅಂದರೆ ಹಳ್ಳಿಯಲ್ಲಿರುವ ಅವಿಭಕ್ತ ಕುಟುಂಬಗಳು ವಿಭಜನೆಯಾಗಿ ನಗರಗಳಲ್ಲಿ ವಿಭಕ್ತ ಕುಟುಂಬಗಳು ಹುಟ್ಕೊಳ್ತಾ ಇದೆ. ಇದರ ಜೊತೆಗೆ ಕುಟುಂಬ ನಿರ್ವಹಿಸುವಂತಹ ಕಾರ್ಯಗಳಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆಗಳು ಆಗಿದೆ. ಇದಲ್ಲದೇನೆ ನಗರೀಕರಣ ಹೆಚ್ಚಾಗಿರೋದ್ರಿಂದ ಮಾನವ ಸಂಬಂಧಗಳು ತ್ವರಿತಗತಿಯಿಂದ ಬದಲಾಗ್ತಾ ಇದೆ. ಅಂದರೆ ಜನರ ನಡುವಿನ ಸಂಬಂಧಗಳೇನಿದೆ ಇದು ತ್ವರಿತಗತಿಯಲ್ಲಿ ತುಂಬ ಶೀಘ್ರವಾಗಿ ಬದಲಾಗ್ತಾ ಇದೆ. ಯಾಕೆ ಬದಲಾಗ್ತಾ ಇದೆ ಅಂದರೆ ನಗರವಾಸಿಗಳು ವೈಯಕ್ತಿಕತೆಗೆ ಹೆಚ್ಚು ಮಹತ್ವ ಕೊಡ್ತಾರೆ. ಇಂಡಿವಿಜುವಾಲಿಟಿ ಅಂತ ಕರಿತೇವೆ, ಇಂಡಿವಿಜುವಾಲಿಸಮ್ ಅಂತಾರೆ. ವೈಯಕ್ತಿಕತೆಗೆ ಅಂದರೆ ನಾನು ನನ್ನದು ಅದು ಮಾತ್ರ ಪ್ರಮುಖ ನಗರವಾಸಿಗಳಿಗೆ. ಇನ್ನೊಬ್ಬರ ಒಂದು ಯೋಚನೆಯನ್ನು ಮಾಡೋದಿಲ್ಲ. ನಾನು ಚೆನ್ನಾಗಿದ್ದರೆ ಸಾಕು ಅನ್ನುವ ಮನೋಭಾವನೆಯನ್ನು ನಗರವಾಸಿಗಳು ಹೊಂದಿರ್ತಾರೆ. ಹೀಗಾಗಿ ತಮ್ಮದೇ ಆದಂತಹ ವೈವಿಧ್ಯಮಯವಾದ ಆಸಕ್ತಿಗಳನ್ನು ನಗರವಾಸಿಗಳು ಬೆಳೆಸ್ಕೊಂಡಿರ್ತಾರೆ. ನಗರಗಳಲ್ಲಿ ಮಾಧ್ಯಮಿಕ ಸಂಬಂಧಗಳೇ ಪ್ರಮುಖವಾಗಿ ಕಾಣುತ್ತೆ. ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಪ್ರಾಥಮಿಕ ಸಂಬಂಧಗಳಿಗೆ ಹೆಚ್ಚು ಮಹತ್ವ, ನೇರ ಮುಖಾಮುಖಿ ಸಂಬಂಧಗಳಿಗೆ ಹೆಚ್ಚು ಮಹತ್ವ. ಆದರೆ ನಗರಗಳಲ್ಲಿ ಮಾಧ್ಯಮಿಕ ಸಂಬಂಧಗಳು, ಅಪ್ರತ್ಯಕ್ಷ ಸಂಬಂಧಗಳಿಗೇನೆ ಹೆಚ್ಚು ಮಹತ್ವ ಇದೆ. ಇದಲ್ಲದೇನೆ ಆಧುನಿಕ ನಗರಗಳಲ್ಲಿ ಜಾತಿ ಸಂಘಟನೆಗಳು ಹೆಚ್ಚಾಗಿ ಕಂಡುಬರ್ತಾ ಇದೆ. ಇವು ಜಾತಿಯ ಹಿತಾಸಕ್ತಿಗಳನ್ನು ಪೋಷಿಸುವ ಕಾರ್ಯವನ್ನ ಮಾಡ್ತಾ ಇವೆ. ನಗರಗಳ ಜನರು ಪರಿವರ್ತನೆಯ ಬಗ್ಗೆ ಯಾವಾಗಲೂ ಕೂಡ ಧನಾತ್ಮಕ ಮನೋಭಾವನೆಯನ್ನು ಹೊಂದಿರ್ತಾರೆ. ಧನಾತ್ಮಕ ಮನೋಭಾವನೆ ಅಂದರೆ ಇಲ್ಲಿ ಪಾಸಿಟಿವ್ ಅಟಿಟ್ಯೂಡ್ ಅಂತೀವಿ. ಅಂದರೆ ಬದಲಾವಣೆಗಳನ್ನು ಇಷ್ಟಪಡ್ತಾರೆ, ಬದಲಾಗಲಿಕ್ಕೆ ಬಯಸ್ತಾರೆ. ಆದರೆ ಹಳ್ಳಿಯ ಜನ ಬದಲಾವಣೆಗಳನ್ನು ಇಷ್ಟಪಡೋದಿಲ್ಲ, ಬೇಗನೆ ಬದಲಾಗಲಿಕ್ಕೆ ಬಯಸೋದೂ ಇಲ್ಲ. ನಗರವಾಸಿಗಳು ಮಾತ್ರ ಖಂಡಿತವಾಗಿಯೂ ಬೇಗ ಬೇಗ ಬದಲಾವಣೆಗಳಾಗಬೇಕು ಅಂತೇಳಿ ಬಯಸ್ತಾರೆ. ಇದು ನಮ್ಮ ಸಮಾಜದಲ್ಲಿ ಆಗ್ತಾ ಇರುವಂತಹ ಪರಿವರ್ತನೆಗೆ ಕಾರಣವಾಗಿರುವ ಎರಡನೆಯ ಅಂಶ ನಗರೀಕರಣ. ಬನ್ನಿ ಮೂರನೇ ಅಂಶ ಯಾವುದು ಅಂತ ನೋಡೋಣ. ನಂಬರ್ 3, ಕೈಗಾರಿಕೀಕರಣ, ಇಂಡಸ್ಟ್ರಿಯಲೈಸೇಷನ್. ಒನ್ಸ್ ಅಗೇನ್, ಇಂಡಸ್ಟ್ರಿಯಲೈಸೇಷನ್ ಅಂದರೆ ಕೈಗಾರಿಕೀಕರಣ ಅಂದರೆ ಉದ್ದಿಮೆಗಳ ಸ್ಥಾಪನೆ ಮತ್ತು ಬೆಳವಣಿಗೆ. ಇದನ್ನು ಕೈಗಾರಿಕೀಕರಣ ಅಥವಾ ಔದ್ಯೋಗೀಕರಣ ಅಂತಲೂ ಕರೀತಾರೆ. ಸಾಮಾನ್ಯವಾಗಿ 19 ಮತ್ತು 20ನೇ ಶತಮಾನದಲ್ಲಿ ಔದ್ಯೋಗಿಕ ಕ್ರಾಂತಿಯ ಪ್ರಭಾವದಿಂದಾಗಿ ಕೆಲವೊಂದು ಉದ್ದಿಮೆ ಪ್ರಧಾನ ನಗರಗಳು ನಮ್ಮಲ್ಲಿ ಬೆಳವಣಿಗೆ ಆಯಿತು. ನಮ್ಮ ದೇಶದಲ್ಲಿ 19 ಮತ್ತು 19ನೇ ಶತಮಾನದ ಕೊನೆಯ ಭಾಗ, 20ನೇ ಶತಮಾನದ ಪ್ರಾರಂಭದಲ್ಲಿ ಔದ್ಯೋಗಿಕ ಕ್ರಾಂತಿ ಆಯಿತು. ಆ ಕ್ರಾಂತಿಯ ನಂತರ ಭಾರತ ದೇಶದಲ್ಲಿ ಹಲವಾರು ಉದ್ದಿಮೆ ಪ್ರಧಾನ ನಗರಗಳು ಬೆಳವಣಿಗೆ ಆದವು. ಉದ್ದಿಮೆ ಪ್ರಧಾನ ಅಂದರೆ ಕಾರ್ಖಾನೆಗಳು, ಮಿಲ್ಲುಗಳು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಹೆಚ್ಚಾಗಿ ಸ್ಥಾಪನೆ ಆಗಿರುವಂತಹ ನಗರಗಳು. ಕೈಗಾರಿಕೀಕರಣದಿಂದ ನಗರೀಕರಣ ಅಂದರೆ ನಗರಗಳು ಸ್ಥಾಪನೆ ಆದವು ಅಂತ. ಇಲ್ಲಿ ಕೈಗಾರಿಕೀಕರಣ ಏನೇನು ಬದಲಾವಣೆಗಳನ್ನು ತಂದಿದೆ ಅಂತ ನೋಡೋಣ. ಸಾಮಾನ್ಯವಾಗಿ
ಉದ್ದಿಮೆಗಳಲ್ಲಿ ದುಡಿಯುವ ಉದ್ದೇಶಕ್ಕಾಗಿ, ಅಂದರೆ ಬೇರೆ ಬೇರೆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಹಳ್ಳಿಗಳಿಂದ ಜನ ನಗರಗಳಿಗೆ ವಲಸೆ ಬಂದು ಇಲ್ಲಿಯೇ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗಾಗಿ ಹಳ್ಳಿಯಲ್ಲಿರುವಂತಹ ಮೂಲ ಅವಿಭಕ್ತ ಕುಟುಂಬಗಳು ವಿಭಜನೆಯಾಗಿ ವಿಭಕ್ತ ಕುಟುಂಬಗಳು ರಚನೆ ಆದವು. ಜಾಯಿಂಟ್ ಫ್ಯಾಮಿಲೀಸ್ ಹೋಗಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಯಿತು. ಎರಡನೇದಾಗಿ ಜನರ ಆಚಾರ ವಿಚಾರ, ಆಹಾರ ಪದ್ಧತಿ, ಉಡುಗೆ ತೊಡುಗೆ ಮೊದಲಾದವುಗಳಲ್ಲಿ ಸಾಕಷ್ಟು ಬದಲಾವಣೆಗಳಾದವು. ಗ್ರಾಮಗಳಿಂದ ನಗರಗಳಿಗೆ ಬಂದರು, ನಗರಗಳಲ್ಲಿ ಕಾರ್ಖಾನೆಗಳಲ್ಲಿ ದುಡಿಲಿಕ್ಕೆ ಪ್ರಾರಂಭ ಮಾಡಿದ್ರಿಂದ ಅವರ ಆಚಾರ ವಿಚಾರಗಳಲ್ಲಿ, ನಡೆನುಡಿಗಳಲ್ಲಿ, ಆಹಾರ ಪದ್ಧತಿಯಲ್ಲಿ, ಅವರು ತೊಡುವಂತಹ ಉಡುಗೆ ತೊಡುಗೆಗಳಲ್ಲಿ ಬದಲಾವಣೆ ಆಯಿತು. ಇದರ ಜೊತೆಗೆ ಕುಲಕಸುಬುಗಳು ಕಣ್ಮರೆಯಾಯಿತು. ಜನರು ತಮ್ಮ ಊರುಗಳನ್ನು ಬಿಟ್ಟು ಉದ್ಯೋಗ ಹುಡುಕುತ್ತಾ ನಗರಗಳಿಗೆ ಬರಲಿಕ್ಕೆ ಪ್ರಾರಂಭ ಮಾಡಿದ್ರು. ಕುಲಕಸುಬುಗಳು, ಫ್ಯಾಮಿಲಿ ಆಕ್ಯುಪೇಷನ್ಸ್ ಅಂತ ಹೇಳ್ತೇವೆ, ಅಥವಾ ಕೆಲವೊಂದು ಗುಡಿ ಕೈಗಾರಿಕೆಗಳು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಕರೀತೇವೆ. ಗುಡಿ ಕೈಗಾರಿಕೆಗಳು ಕಣ್ಮರೆಯಾಯಿತು. ಗ್ರಾಮಗಳಲ್ಲಿ ಜನ ಕೃಷಿ ಮುಖ್ಯ ಉದ್ಯೋಗ, ಕೃಷಿಯನ್ನು ಹೊರತುಪಡಿಸಿದ್ರೆ ಹಲವಾರು ಸಣ್ಣ ಪುಟ್ಟ ಕೈಗಾರಿಕೆಗಳನ್ನ, ಚಿಕ್ಕ ಕೈಗಾರಿಕೆಗಳು, ಸಣ್ಣ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳು ಅಂತ ಕರಿತೇವೆ, ಅವುಗಳನ್ನು ಮಾಡ್ಕೊಂಡಿದ್ರು. ಉದಾಹರಣೆಗೆ ಕಮ್ಮಾರಿಕೆ ಇರ್ಬೋದು, ಕಂಬಾರಿಕೆ ಇರ್ಬೋದು, ಕಸಾಲಿಗತನ ಇರ್ಬೋದು, ನೇಕಾರಿಕೆ ಇರಬಹುದು, ಇಂಥ ಎಲ್ಲವುಗಳನ್ನು ಮಾಡ್ಕೊಂಡಿದ್ರು. ಆದರೆ ಕೈಗಾರಿಕೀಕರಣದಿಂದಾಗಿ ಕಾರ್ಖಾನೆಗಳಲ್ಲಿ ದುಡಿಲಿಕ್ಕೆ ಜನ ನಗರಗಳತ್ತ ಧಾವಿಸಿ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಾಗಾಗಿ ಮೂಲ ಹಳ್ಳಿಗಳಲ್ಲಿದ್ದಂತಹ ಕುಲಕಸುಬುಗಳು ಕಡಿಮೆಯಾಗಿದೆ. ಹೀಗೆ ಕೈಗಾರಿಕೀಕರಣ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಹಲವಾರು ಬದಲಾವಣೆಗಳನ್ನು ತಂದಿದೆ ಅಂತಾನೆ ಹೇಳ್ಬೋದು. ಇದು ಮೂರನೆಯ ಕಾರಣ ಭಾರತೀಯ ಸಮಾಜದಲ್ಲಿ ಆಗಿರುವ ಪರಿವರ್ತನೆಗಳಿಗೆ. ಇನ್ನು ನಾಲ್ಕನೆಯ ಕಾರಣ ಶೈಕ್ಷಣಿಕ ಪ್ರಗತಿ, ಇಂಪ್ರೂವ್ಮೆಂಟ್ ಇನ್ ಎಜುಕೇಶನ್ ಫೀಲ್ಡ್, ಆರ್ ವಿ ಕ್ಯಾನ್ ಸೇ ಇನ್ಕ್ರೀಸ್ ಇನ್ ಲಿಟ್ರಸಿ ರೇಟ್. ಆಧುನಿಕ ಕಾಲದಲ್ಲಿ ಶಿಕ್ಷಣವನ್ನೂ ಸಹ ಒಂದು ಜೀವನಾವಶ್ಯಕ ಅಂತ ಪರಿಗಣಿಸಿದ್ದಾರೆ. ಅಂದರೆ ನೆಸೆಸಿಟೀಸ್ ಆಫ್ ಲೈಫ್ ಅಂತ ಕರೀತೇವೆ. ಸಾಮಾನ್ಯವಾಗಿ ಮನುಷ್ಯನಿಗೆ ಜೀವನವನ್ನು ಮಾಡಬೇಕಾದ್ರೆ ಕೆಲವೊಂದು ಅವಶ್ಯಕ ವಸ್ತುಗಳು ಬೇಕಾಗುತ್ತೆ. ಅವುಗಳನ್ನು ಜೀವನಾವಶ್ಯಕ ವಸ್ತುಗಳು ಅಂತ ಕರಿತೀವಿ. ಮೊದಲಿನ ಕಾಲದಲ್ಲಿ ಆಹಾರ, ಬಟ್ಟೆ, ವಸತಿ ಈ ಮೂರು ಜೀವನಾವಶ್ಯಕ ವಸ್ತುಗಳು ಅಂತ ಕರೆಸ್ಕೊಳ್ತಾ ಇತ್ತು. ಆದರೆ ಆಧುನಿಕ ಕಾಲದಲ್ಲಿ ಶಿಕ್ಷಣ ಮತ್ತು ಔಷಧಿಯನ್ನೂ ಕೂಡ ಜೀವನ ಅವಶ್ಯಕ ವಸ್ತುಗಳಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಅಂದರೆ ಶಿಕ್ಷಣ ಇಲ್ಲದೆ ಆಧುನಿಕ ಕಾಲದಲ್ಲಿ ಮನುಷ್ಯ ಜೀವನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಇವತ್ತು ಶಿಕ್ಷಣವನ್ನೂ ಕೂಡ ಒನ್ ಆಫ್ ದಿ ನೆಸೆಸಿಟೀಸ್ ಆಫ್ ಲೈಫ್, ಒಂದು ಜೀವನಾವಶ್ಯಕ ಅಂಶ ಅಂತ ಪರಿಗಣಿಸ್ತಾರೆ. ಹಾಗಾದರೆ ಶಿಕ್ಷಣದಲ್ಲಿ ಹೆಚ್ಚಳ ಆಗಿರೋದ್ರಿಂದ ಅಥವಾ ಜನರು ಶಿಕ್ಷಿತರಾಗ್ತಾ ಇರೋದ್ರಿಂದ ನಮ್ಮ ದೇಶದಲ್ಲಿ ಏನೇನು ಬದಲಾವಣೆಗಳಾಗ್ತಾ ಇದೆ ಅಂತ ನೋಡೋಣ. ಮೊದಲನೇದಾಗಿ ನೋಡಿ, ಯಾವುದೇ ಒಂದು ದೇಶದ ಪ್ರಗತಿ ಯಾರ ಮೇಲೆ ಅವಲಂಬನೆಯಾಗಿದೆ? ಆ ದೇಶದ ಬುದ್ಧಿವಂತ, ವಿಚಾರವಂತ ಮತ್ತು ಕ್ರಿಯಾಶೀಲ ಜನರನ್ನು ಅವಲಂಬಿಸಿದೆ. ಜನರು ಈ ಎಲ್ಲ ಗುಣಗಳನ್ನು ಹೊಂದಬೇಕಾದ್ರೆ ಶಿಕ್ಷಣ ಅವಶ್ಯಕ. ಉದಾಹರಣೆಗೆ ನೋಡಿ, ಯಾವುದೇ ಒಂದು ದೇಶ ಅಥವಾ ಸಮಾಜ ಅಭಿವೃದ್ಧಿ ಆಗಬೇಕು ಅಂದರೆ ಅಲ್ಲಿ ಎಂಥ ಜನ ಇರಬೇಕು? ಆಲಸಿಗಳಿದ್ರೆ, ಮಂದಮತಿಯವರಿದ್ರೆ, ಮಂದಬುದ್ಧಿಯವರಿದ್ರೆ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಬುದ್ಧಿವಂತ ಜನ ಇರಬೇಕು, ಚಾಣಾಕ್ಷ ಜನ ಇರಬೇಕು, ಕ್ರಿಯಾಶೀಲರಾಗಿರಬೇಕು, ವಿಚಾರವಂತ ಜನ ಇರಬೇಕು. ಅಂದಾಗ ಮಾತ್ರ ದೇಶ ಅಭಿವೃದ್ಧಿ ಆಗುತ್ತೆ. ಈ ಎಲ್ಲ ಗುಣಗಳನ್ನು ಹೊಂದಬೇಕು ಅಂದರೆ ಜನರಿಗೆ ಶಿಕ್ಷಣದ ಅವಶ್ಯಕತೆ ಉಂಟು. ಶಿಕ್ಷಣ ಅನ್ನೋದು ಜನರಲ್ಲಿ ವಿಮರ್ಶಾತ್ಮಕ ದೃಷ್ಟಿಯನ್ನ ಮತ್ತು ಚಿಕಿತ್ಸಕ ಮನೋಭಾವನೆಯನ್ನ ಬೆಳೆಸುತ್ತೆ. ಅಂಧ ಆಚರಣೆಗಳನ್ನ ಮತ್ತು ಸಂಪ್ರದಾಯಗಳನ್ನ ಬಿಟ್ಟು ವೈಜ್ಞಾನಿಕವಾಗಿ ಯೋಚಿಸುವಂತೆ ಶಿಕ್ಷಣ ಜನರನ್ನ ಪ್ರೇರೇಪಿಸುತ್ತೆ. ಅಂದರೆ ಕೆಲವೊಂದು ಅಂಧಾನುಕರಣೆಯನ್ನ ಮಾಡ್ತಾರೆ, ಬ್ಲೈಂಡ್ ಬಿಲೀಫ್ಸ್ ಅಂತ ಕರೀತೇವೆ. ಸುಮ್ಮನೆ ಹಿಂದವ್ರು ಮಾಡ್ಕೊಂಡು ಬಂದಿದ್ರು, ಹಿರಿಯರು ಮಾಡ್ತಾ ಇದ್ದಾರಂತ ನಾವು ಮಾಡೋದಲ್ಲ. ಇವಾಗ ನಾವು ಯೋಚನೆ ಮಾಡ್ತೀವಿ, ಈ ಆಚರಣೆಯನ್ನ ಯಾಕೆ ಮಾಡ್ತಾರೆ, ಈ ಸಂಪ್ರದಾಯದ ಹಿನ್ನೆಲೆ ಏನು ಅಂತ ಯೋಚನೆ ಮಾಡ್ತೀವಿ. ಯೋಚನೆ ಮಾಡಿ ಸರಿ ಅನಿಸಿದ್ರೆ ಮಾತ್ರ ನಾವು ಅವುಗಳನ್ನು ಮಾಡ್ತೀವಿ. ಇದಕ್ಕೆಲ್ಲ ಏನು ಕಾರಣ? ನಾವು ಶಿಕ್ಷಿತರಾಗಿರೋದೇ ಕಾರಣ. ಸೊ ಶಿಕ್ಷಣ ಅನ್ನೋದು ಜನರಲ್ಲಿಯ ಅಂಧಶ್ರದ್ಧೆ, ಮೂಢನಂಬಿಕೆಗಳನ್ನು ತೊಡೆದು ಹಾಕಿ ವೈಜ್ಞಾನಿಕವಾಗಿ ಯೋಚನೆ ಮಾಡುವಂತೆ ಅವರನ್ನ ಮಾಡುತ್ತೆ. ಶಿಕ್ಷಣದಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸ್ವತಂತ್ರ ಮತ್ತು ಸ್ವಾವಲಂಬಿ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ಶಿಕ್ಷಣವನ್ನು ಪಡೆದ್ರೆ ಒಂದು ಒಳ್ಳೆಯ ಉದ್ಯೋಗವನ್ನು ಪಡಿಬಹುದು. ಉದ್ಯೋಗವನ್ನು ನಾವು ಪಡೆದ್ರೆ ನಾವು ಆರ್ಥಿಕವಾಗಿ ಸ್ವಾವಲಂಬಿಗಳಾಗ್ತೇವೆ. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು
ಒಂದು ಉತ್ತಮ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಮಹಿಳೆಯರಿಗಂತೂ ಶಿಕ್ಷಣ ಅನ್ನೋದು ವರವಾಗಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂದರೆ ಸಾಂಪ್ರದಾಯಿಕ ಸಮಾಜದಲ್ಲಿ ಮನೆಯ 4 ಗೋಡೆಗಳ ಮಧ್ಯೆಯೇ ವಾಸಿಸುತ್ತಿದ್ದಂತಹ ಭಾರತೀಯ ಮಹಿಳೆಯರು ಇವತ್ತು ಶಿಕ್ಷಣ ಮತ್ತು ವಿವಿಧ ವೃತ್ತಿ ಶಿಕ್ಷಣದಿಂದಾಗಿ ಸ್ವಾವಲಂಬಿ ಬದುಕನ್ನು ಸಾಗಿಸಿ ತಮ್ಮ ಕಾಲ ಮೇಲೆ ತಾವೇ ನಿಲ್ಲುವಂತಾಗಿದೆ. ಆರ್ಥಿಕ ಒಂದು ಸ್ವಾವಲಂಬನೆಯನ್ನು ಮಹಿಳೆಯರು ಇವತ್ತ ಪಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಕಾರಣ ಅವರು ಶಿಕ್ಷಿತರಾಗಿರೋದು, ಒಂದು ಉದ್ಯೋಗವನ್ನು ಪಡ್ಕೊಂಡಿರೋದು. ಇನ್ನು ಶೈಕ್ಷಣಿಕ ಪ್ರಗತಿಯಿಂದಾಗಿ ಇವತ್ತು ಅಂತರ್ಜಾತೀಯ ವಿವಾಹಗಳು ನಡೀತಾ ಇದೆ. ಯಾಕೆಂದರೆ ಜಾತಿ ಇವತ್ತು ಒಳಬಾಂಧವ್ಯದ ಸಮೂಹವಾಗಿ ಉಳಿದಿಲ್ಲ. ಅಂತರ್ಜಾತೀಯ ವಿವಾಹಗಳು, ನೋಂದಣಿ ವಿವಾಹಗಳು ಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಇವೆ. ಯಾಕೆ ಹೆಚ್ಚಾಗ್ತಾ ಇವೆ ಅಂದರೆ ಸುಶಿಕ್ಷಿತ ಯುವ ಜನಾಂಗದವರು ಸಮಾನ ಮನಸ್ಕ ಜೀವನ ಸಂಗಾತಿಗಳನ್ನು ಆಯ್ಕೆ ಮಾಡಿಕೊಳ್ಳಲು ಇಷ್ಟಪಡ್ತಾ ಇದ್ದಾರೆ. ಲೈಕ್ ಮೈಂಡೆಡ್ ಆರ್ ಗೆಟಿಂಗ್ ಮ್ಯಾರಿಡ್ ಅಂತ ಹೇಳ್ತೇವೆ. ಅಂದರೆ ಸಮಾನ ಮನಸ್ಕರು ಇವತ್ತು ವಿವಾಹ ಆಗ್ತಾ ಇದ್ದಾರೆ. ಜಾತಿ ಅಂತಸ್ತು ಯಾವುದನ್ನು ನೋಡೋದಿಲ್ಲ. ಹೀಗೆ ಶಿಕ್ಷಣ ಅನ್ನೋದು ಸಮಾಜದಲ್ಲಿ ಹಲವಾರು ಪರಿವರ್ತನೆಗಳಿಗೆ ಕಾರಣವಾಗಿದೆ. ನಂಬರ್ 5, ಶಾಸನಗಳ ಪ್ರಭಾವ. ಅಂದರೆ ಭಾರತೀಯ ಸಂವಿಧಾನ ಬ್ರಿಟಿಷರ ಕಾಲದಿಂದಲೂ ನಮ್ಮಲ್ಲಿ ಹಲವಾರು ಕಾನೂನುಗಳಿತ್ತು. ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವತಂತ್ರ ನಂತರ ಭಾರತೀಯ ಸಂವಿಧಾನ ಹಲವಾರು ಕಾನೂನುಗಳನ್ನು ಜಾರಿಗೆ ತಂದಿದೆ. ಈ ಶಾಸನಗಳು ಅಥವಾ ಕಾನೂನುಗಳು ಯಾವ ರೀತಿ ಪರಿವರ್ತನೆಯನ್ನು ತರಲಿಕ್ಕೆ ಕಾರಣವಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಭಾರತೀಯ ಸಮಾಜದ ಮೇಲೆ ಶಾಸನಗಳ ಪ್ರಭಾವ ಅತ್ಯಂತ ಪರಿಣಾಮಕಾರಿಯಾಗಿರೋದನ್ನು ಕಾಣ್ತೇವೆ. ಜನರಲ್ಲಿ ಸಾಮಾಜಿಕ ಹೊಣೆಗಾರಿಕೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮತ್ತು ನೈತಿಕ ಪ್ರಜ್ಞೆ, ಮಾರಲ್ ವ್ಯಾಲ್ಯೂ, ಎಜುಕೇಷನ್ ಯು ಕ್ಯಾನ್ ಸೇ, ನೈತಿಕ ಪ್ರಜ್ಞೆಗಳು ಕ್ಷೀಣವಾಗ್ತಾ ಇರುವಂತಹ ಇಂದಿನ ಆಧುನಿಕ ಯುಗದಲ್ಲಿ ಶಾಸನಗಳೇ ಸಾಮಾಜಿಕ ನಿಯಂತ್ರಣದ ಪ್ರಬಲ ಶಕ್ತಿಗಳಾಗಿ ಕಾರ್ಯನಿರ್ವಹಿಸ್ತಾ ಇವೆ. ಅಂದರೆ ಸಾಮಾಜಿಕ ನಿಯಂತ್ರಣೆಯನ್ನು 2 ಪ್ರಕಾರದಲ್ಲಿ ಮಾಡ್ತಾರೆ. ಒಂದು ಔಪಚಾರಿಕ ಸಾಧನಗಳು, ಇನ್ನೊಂದು ಅನೌಪಚಾರಿಕ ಸಾಧನಗಳು. ಅನೌಪಚಾರಿಕ ಸಾಧನಗಳಾದಂತಹ ಧರ್ಮ, ಸಂಪ್ರದಾಯ, ಲೋಕರೂಢಿ, ನೈತಿಕ ನಿಯಮಗಳೇನಿದೆ ಇವುಗಳೆಲ್ಲ ಇವತ್ತು ಮಹತ್ವವನ್ನು ಕಳೆದುಕೊಳ್ತಾ ಇದೆ. ಹೀಗಾಗಿ ಆಧುನಿಕ ಕಾಲದಲ್ಲಿ ಶಾಸನ, ಕಾಯ್ದೆ, ಕಾನೂನು, ಪೊಲೀಸು, ನ್ಯಾಯಾಲಯ ಮೊದಲಾದಂತಹ ಔಪಚಾರಿಕ ಸಾಧನಗಳೇ ಇವತ್ತು ಪರಿಣಾಮಕಾರಿಯಾಗಿ ಜನರನ್ನು ನಿಯಂತ್ರಿಸ್ತಾ ಇದೆ. ವಿವಾಹ, ಕುಟುಂಬ, ಆಸ್ತಿ ಮೊದಲಾದ ಸಂಸ್ಥೆಗಳಲ್ಲಿರುವಂತಹ ದೋಷಗಳನ್ನು ನಿವಾರಿಸಲಿಕ್ಕಾಗಿ ಮತ್ತು ಸಮಾಜದಲ್ಲಿರುವಂತಹ ಕೆಲವೊಂದು ಕೆಟ್ಟ ಪದ್ಧತಿಗಳನ್ನು, ದುಷ್ಟ ಆಚರಣೆಗಳನ್ನು ನಿಲ್ಲಿಸಲಿಕ್ಕಾಗಿ, ಸಮಾಜದಲ್ಲಿರುವ ದೀನ, ದುರ್ಬಲ ಮತ್ತು ಶೋಷಿತ ವರ್ಗದವರಿಗೆ ರಕ್ಷಣೆ ನೀಡಿ ಅವರ ಕಲ್ಯಾಣವನ್ನು ಸಾಧಿಸಲಿಕ್ಕಾಗಿ ನಮ್ಮ ಸಂವಿಧಾನ ಹಲವಾರು ಕಾನೂನುಗಳನ್ನು ಜಾರಿಗೆ ತಂದಿದೆ. ಕಾನೂನುಗಳನ್ನು ಯಾಕೆ ಮಾಡಿದ್ದಾರೆ ಅಂತಂದರೆ ಇದೆಲ್ಲ ಕಾರಣಗಳು. ಕೆಟ್ಟ ಸಂಪ್ರದಾಯಗಳನ್ನು ಹೋಗಲಾಡಿಸಲಿಕ್ಕೆ, ಸಮಸ್ಯೆಗಳನ್ನು ನಿವಾರಿಸಲಿಕ್ಕೆ, ಹಾಗೆ ಇರುವಂತಹ ದೋಷಗಳನ್ನು ಸರಿಪಡಿಸಲಿಕ್ಕೆ ಹಲವಾರು ಕಾನೂನುಗಳು ಜಾರಿಗೆ ಬಂದಿದೆ. ಇಲ್ಲಿ ಕೆಲವೊಂದು ಪ್ರಮುಖ ಕಾನೂನುಗಳನ್ನು ನಾವು ಅಧ್ಯಯನ ಮಾಡೋದಾದರೆ 4 ರೀತಿಯ ಕಾನೂನುಗಳು ಇಲ್ಲಿ ಸಮಾಜದಲ್ಲಿ ಪರಿವರ್ತನೆಯನ್ನು ತರಲಿಕ್ಕೆ ಕಾರಣವಾಗುತ್ತೆ. ಯಾವ್ಯಾವ 4 ಅಂದರೆ, ನಂಬರ್ 1 ವಿವಾಹ ಸಂಬಂಧಿತ ಶಾಸನಗಳು, ಅಂದರೆ ವಿವಾಹ ಸಂಸ್ಥೆಯಲ್ಲಿ ಸುಧಾರಣೆಯನ್ನು ತರಲಿಕ್ಕಾಗಿ ಜಾರಿಗೆ ಬಂದಿರುವ ಶಾಸನಗಳು. ನಂಬರ್ 2 ಕುಟುಂಬ, ವಿವಾಹ, ಆಸ್ತಿ ಸಂಬಂಧಿತ ಶಾಸನಗಳು. ನಂಬರ್ 3 ಸ್ತ್ರೀಯರ ಹಿತಾಸಕ್ತಿಯನ್ನು ಕಾಯ್ದುಕೊಳ್ಳುವಂತಹ ಶಾಸನಗಳು. ನಂಬರ್ 4 ಸಾಮಾಜಿಕ ಶೋಷಣೆಯ ವಿರುದ್ಧ ರಕ್ಷಣೆ ನೀಡುವಂತಹ ಶಾಸನಗಳು. ಬನ್ನಿ ಒಂದೊಂದಾಗಿ ಈ ಶಾಸನಗಳು, ಈ ಶಾಸನಗಳಲ್ಲಿ ಪುನಃ ಕೆಲವು ಶಾಸನಗಳನ್ನು ಅಧ್ಯಯನ ಮಾಡಲಿಕ್ಕಿದೆ. ಅವು ಯಾವ್ಯಾವುದು ಅಂಥೇಳಿ ಒಂದೊಂದಾಗಿ ಚರ್ಚೆ ಮಾಡೋಣ. ನಂಬರ್ 1 ವಿವಾಹ ಸಂಬಂಧಿತ ಶಾಸನಗಳು, ಅಂದರೆ ಮ್ಯಾರೇಜ್ ರಿಲೇಟೆಡ್ ಲೆಜಿಸ್ಲೇಷನ್ಸ್ ಅಂತ. ಈ ವಿವಾಹ ಅನ್ನೋದೊಂದು ಸಂಸ್ಥೆ ಅಂತ ಹೇಳ್ತೇವೆ. ಈ ಸಂಸ್ಥೆಯಲ್ಲಿ ಸುಧಾರಣೆ ತರಲಿಕ್ಕಾಗಿ ಸರ್ಕಾರ ಹಲವಾರು ಶಾಸನಗಳನ್ನು ಜಾರಿಗೆ ತಂದಿದೆ. ಯಾವ್ಯಾವುದು ಅಂತ ನೋಡೋಣ. ನಂಬರ್ 1 ಸತಿ ನಿಷೇಧ ಕಾಯ್ದೆ 1829. ಈ ಕಾಯ್ದೆ ಯಾಕೆ ಜಾರಿಗೆ ಬಂತು? ನಮ್ಮ ದೇಶದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಕೆಟ್ಟ ಪದ್ಧತಿಯಾದಂತಹ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧಿಸಲಿಕ್ಕಾಗಿ ಜಾರಿಗೆ ಬಂದಂತಹ ಕಾಯ್ದೆ ಸತಿ ನಿಷೇಧ ಕಾಯ್ದೆ. ಇನ್ನು ಎರಡನೇದಾಗಿ ಹಿಂದೂ ವಿಧವಾ ಪುನರ್ವಿವಾಹ ಕಾಯ್ದೆ 1856. ಈ ಕಾಯ್ದೆಯ ಅಡಿಯಲ್ಲಿ ಹಿಂದೂ ವಿಧವೆಯರಿಗೆ ಪುನರ್ವಿವಾಹವಾಗಲಿಕ್ಕೆ ಅವಕಾಶವನ್ನು
ನೀಡಲಾಗಿದೆ. ನಂಬರ್ 3, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 1929. ಅಂದ್ರೆ ಬಾಲ್ಯ ವಿವಾಹಗಳನ್ನ, ಅಪ್ರಬುದ್ಧ ವಯಸ್ಸಿನ ಮಕ್ಕಳ ವಿವಾಹವನ್ನ ನಿಷೇಧಿಸಲು ಜಾರಿಗೆ ಬಂದಿರುವಂತಹ ಕಾಯ್ದೆ. ನಂಬರ್ 4, ಹಿಂದೂ ವಿವಾಹ ಕಾಯ್ದೆ 1955. ಇದು ಭಾರತೀಯ ಸಂವಿಧಾನ ಜಾರಿಗೆ ತಂದದ್ದು. ಈ ಕಾಯ್ದೆಯಲ್ಲಿ ಹಲವಾರು ನಿಯಮಗಳಿದೆ. ಅದರ ಜೊತೆಗೆ ಪ್ರಮುಖವಾದದ್ದೇನು, ಯಾಕೆ ಕಾಯ್ದೆ ಜಾರಿಗೆ ಬಂದಿದೆ ಅಂದ್ರೆ ವಿವಾಹದ ವಯಸ್ಸನ್ನು ನಿಗದಿಪಡಿಸಲಿಕ್ಕಾಗಿ ಜಾರಿಗೆ ಬಂದಿರುವಂತಹ ಕಾಯ್ದೆ ಇದು. ಸ್ತ್ರೀಯರಿಗೆ 18 ವರ್ಷ ಮತ್ತು ಪುರುಷರಿಗೆ 21 ವರ್ಷ ಅಂತ ನಿಗದಿಪಡಿಸಿರುವಂತಹ ಕಾಯ್ದೆ. ಅಂದ್ರೆ ಈ ಕಾಯ್ದೆಯ ಪ್ರಕಾರ 18 ವರ್ಷದ ಒಳಗಿನ ಹೆಣ್ಣು ಮಕ್ಕಳು, 21 ವರ್ಷದ ಒಳಗಿನ ಗಂಡು ಮಕ್ಕಳು ವಿವಾಹವಾಗುವಂತಿಲ್ಲ. ಇನ್ನು ಕೊನೆಯದಾಗಿ ವರದಕ್ಷಿಣೆ ನಿಷೇಧ ಕಾಯ್ದೆ 1961. ಎಲ್ರಿಗೂ ಗೊತ್ತಿರೋ ಹಾಗೆ ವರದಕ್ಷಿಣೆ ನಿಷೇಧ ಅಂದ್ರೆ ವರದಕ್ಷಿಣೆಯನ್ನು ನಿಷೇಧಿಸುವ ಕಾಯ್ದೆ. ವರದಕ್ಷಿಣೆಯನ್ನ ಕೊಡುವುದಾಗಲಿ ತೆಗೆದುಕೊಳ್ಳುವುದಾಗಲಿ ಎರಡನ್ನೂ ಮಾಡೋ ಹಾಗಿಲ್ಲ ಅಂತ ನಿಷೇಧ ಮಾಡಿರುವ ಕಾಯ್ದೆ ವರದಕ್ಷಿಣೆ ನಿಷೇಧ ಕಾಯ್ದೆ. ಇವು 5 ವಿವಾಹ ಸಂಸ್ಥೆಗೆ ಸಂಬಂಧಿಸಿದಂತಹ ಶಾಸನಗಳು, ನಮ್ಮ ಸಮಾಜದಲ್ಲಿ ಪರಿವರ್ತನೆಗೆ ಕಾರಣವಾಗಿರುವಂತಹ ಶಾಸನಗಳು. ಇನ್ನು ಎರಡನೇದಾಗಿ ಕುಟುಂಬ, ವಿವಾಹ, ಆಸ್ತಿ ಸಂಬಂಧಿತ ಶಾಸನಗಳು. ಈ 3 ಸಂಸ್ಥೆಯಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಇನ್ನಷ್ಟು ಶಾಸನಗಳನ್ನು ಜಾರಿಗೆ ತರಲಾಗಿದೆ. ಯಾವುದು ಅಂದ್ರೆ ನಂಬರ್ 1, ವಿವಾಹಿತ ಸ್ತ್ರೀಯರ ಆಸ್ತಿ ಕಾಯ್ದೆ 1874. ಈ ಕಾಯ್ದೆಯ ಅಡಿಯಲ್ಲಿ ಸ್ತ್ರೀಧನದ ಮೇಲೆ ಮತ್ತು ಸ್ತ್ರೀ ಸಂಪಾದಿತ ಆಸ್ತಿಯ ಮೇಲೆ ಅವಳಿಗೆ ಹಕ್ಕನ್ನು ನೀಡುವ ಕಾಯ್ದೆ. ಇದು ಬಹಳ ಮಹತ್ವವಾದದ್ದು. ಯಾಕೆಂದ್ರೆ ಸ್ತ್ರೀಧನದ ಮೇಲೆ, ಇಲ್ಲಿ ಸ್ತ್ರೀಧನ ಅಂದ್ರೇನು, ಸಾಮಾನ್ಯವಾಗಿ ಮದುವೆಯ ಸಂದರ್ಭದಲ್ಲಿ, ವಿವಾಹದ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ತವರು ಮನೆಯಿಂದ ಉಡುಗೊರೆಯನ್ನ ಕೊಡ್ತಾರೆ. ವಿವಾಹ ಪೂರ್ವದಲ್ಲಿ, ವಿವಾಹದ ಸಂದರ್ಭದಲ್ಲಿ, ವಿವಾಹದ ನಂತರ ಅವಳಿಗೆ ಅಂತಾನೆ ಏನು ಉಡುಗೊರೆಯನ್ನ ಕೊಟ್ಟಿರ್ತಾರೆ. ಅದು ಹಣ ಇರ್ಬೋದು, ಆಸ್ತಿ ಇರ್ಬೋದು, ಒಡವೆ ಇರ್ಬೋದು, ವಾಹನಗಳಿರ್ಬೋದು, ಅದೇನೇ ಕೊಡ್ಲಿ ಅವಳ ಹೆಸರಿನಲ್ಲಿ ಏನೆಲ್ಲವೂ ಇರುತ್ತೋ ಅದನ್ನ ಸ್ತ್ರೀಧನ ಅಂತ ಕರೀತಾರೆ. ಈ ಸ್ತ್ರೀಧನದ ಮೇಲೆ ಸಂಪೂರ್ಣವಾಗಿ ಸ್ತ್ರೀಯರದೇ ಹಕ್ಕು. ಅವಳು ಏನ್ ಬೇಕಾದರೂ ಮಾಡಬಹುದು ಅದನ್ನ. ಹಾಗೆಯೇ ಸ್ತ್ರೀ ಸಂಪಾದಿತ ಆಸ್ತಿ ಅಂದ್ರೆ ಇವಾಗ ಸ್ತ್ರೀಯರು ಉದ್ಯೋಗಕ್ಕೆ ಹೋಗ್ತಾರಲ್ಲ, ಅವಳು ಸಂಪಾದಿಸಿರುವಂತ ಆಸ್ತಿ ಎಲ್ಲವೂ ಕೂಡ ಅವಳ ಹಕ್ಕು. ಅವಳು ಅದನ್ನ ಬೇಕಾದ್ರೆ ತನ್ನ ಪತಿ ಕೊಡ್ಬೋದು, ಮಕ್ಕಳಿಗೆ ಕೊಡ್ಬೋದು, ಬೇಡ ಅಂದ್ರೆ ಯಾವುದಾದ್ರೂ ಅನಾಥಾಶ್ರಮಕ್ಕೂ ಕೂಡ ದಾನ ಮಾಡಬಹುದು. ಸಂಪೂರ್ಣವಾಗಿ ಅವಳದೇ ಹಕ್ಕು. ಈ ಹಕ್ಕನ್ನ ನೀಡಲಿಕ್ಕಾಗಿ ಜಾರಿಗೆ ಬಂದಿರುವಂತಹ ಕಾಯ್ದೆ ವಿವಾಹಿತ ಸ್ತ್ರೀಯರ ಆಸ್ತಿ ಕಾಯ್ದೆ 1874. ಇನ್ನು ಎರಡನೇದು ಹಿಂದೂ ಮಹಿಳೆಯ ಆಸ್ತಿಯ ಹಕ್ಕಿನ ಕಾಯ್ದೆ 1939. ಈ ಕಾಯ್ದೆ ಯಾಕೆ ಜಾರಿಗೆ ಬಂದಿದೆ ಅಂದ್ರೆ ವಿಧವಾ ಪತ್ನಿಗೆ ಅವಳ ಪತಿಯ ಆಸ್ತಿಯ ಮೇಲೆ ಹಕ್ಕನ್ನು ನೀಡುವ ಕಾಯ್ದೆ. ನೋಡಿ, ಅಂದ್ರೆ ಈಗ ಸಾಮಾನ್ಯವಾಗಿ ಮಹಿಳೆ ವಿವಾಹದ ನಂತರ ಒಂದು ವೇಳೆ ಪತಿ ಮರಣ ಹೊಂದಿದ್ರೆ ಅತ್ತೆ ಮನೆಯವರು ಅವಳನ್ನ ಹೊರಗೆ ಹಾಕ್ಬಿಡ್ತಾರೆ, ನಮ್ಮ ಮನೆಗೆ ಸಂಬಂಧ ಇಲ್ಲ ಅಂತ ಹೇಳಿ. ಅಲ್ಲಿ ಅವಳಿಗೆ ಯಾವ ಆಸ್ತಿಯನ್ನೂ ಕೊಡೋದಿಲ್ಲ ಅವರು. ಆದ್ರೆ ಅಲ್ಲಿ ಸಂಪೂರ್ಣವಾಗಿ ಪತಿಯ ಆಸ್ತಿಯ ಮೇಲೆ ಅವಳಿಗೆ ಹಕ್ಕಿದೆ. ಸೊ ಹಿಂದೂ ವಿಧವೆಯರಿಗೆ ಅವಳ ಪತಿಯ ಆಸ್ತಿಯ ಮೇಲಿನ ಹಕ್ಕನ್ನ ಕೊಡಿಸುವ ಕಾಯ್ದೆ. ಇನ್ನು ಹಿಂದೂ ಉತ್ತರಾಧಿಕಾರ ಕಾಯ್ದೆ, ಸಕ್ಸೆಷನ್ ಆಕ್ಟ್ ಆಫ್ 1956, ಹಿಂದೂ ಉತ್ತರಾಧಿಕಾರ ಕಾಯ್ದೆ ಅಂತಾರೆ. ಇಲ್ಲಿ ಏನಿದು ಉತ್ತರಾಧಿಕಾರ ಕಾಯ್ದೆ ಅಂದ್ರೆ ಕುಟುಂಬದ ಪಿತ್ರಾರ್ಜಿತ ಆಸ್ತಿಯ ಮೇಲೆ ಹೆಣ್ಣು ಮಕ್ಕಳಿಗೂ ಕೂಡ ಹಕ್ಕನ್ನ, ಸಮಾನ ಹಕ್ಕನ್ನ ನೀಡುವ ಕಾಯ್ದೆ. ಸಾಮಾನ್ಯವಾಗಿ ಆಸ್ತಿಯಲ್ಲಿ 2 ಪ್ರಕಾರ ಇದೆ, ಒಂದು ಸ್ವಯಾರ್ಜಿತ, ಇನ್ನೊಂದು ಪಿತ್ರಾರ್ಜಿತ. ಸ್ವಯಾರ್ಜಿತ ಅಂದ್ರೆ ತಂದೆ ತಾವು ಸ್ವಂತ ಗಳಿಸಿರುವ ಆಸ್ತಿ. ಇಲ್ಲಿ ಸ್ತ್ರೀಯರಿಗೆ ಪಿತ್ರಾರ್ಜಿತ ಆಸ್ತಿಯ ಮೇಲೆ ಹಕ್ಕನ್ನ ಕೊಡುತ್ತೆ ಈ ಕಾಯ್ದೆ. ಪಿತ್ರಾರ್ಜಿತ ಅಂದ್ರೆ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಆಸ್ತಿ. ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಆಸ್ತಿಯ ಮೇಲೆ ಗಂಡು ಮಕ್ಕಳಿಗೆ ಎಷ್ಟು ಹಕ್ಕಿದೆಯೋ ಹೆಣ್ಣು ಮಕ್ಕಳಿಗೂ ಕೂಡ ಸಮಾನ ಹಕ್ಕನ್ನ ನೀಡುವ ಕಾಯ್ದೆ ಹಿಂದೂ ಉತ್ತರಾಧಿಕಾರ ಕಾಯ್ದೆ 1956. ಈ 3 ಕಾಯ್ದೆಗಳು ಕುಟುಂಬ, ವಿವಾಹ, ಆಸ್ತಿಗೆ ಸಂಬಂಧಿಸಿದಂತಹ ಕಾಯ್ದೆಗಳು. ಇವುಗಳು ಸಮಾಜದಲ್ಲಿ ಸಾಕಷ್ಟು ಪರಿವರ್ತನೆಗಳನ್ನ ತಂದಿದೆ. ಇನ್ನು ಮೂರನೇದಾಗಿ ಸ್ತ್ರೀಯರ ಹಿತಾಸಕ್ತಿಗಳನ್ನ ಕಾಯ್ದುಕೊಳ್ಳುವ ಶಾಸನಗಳು, ಲೆಜಿಸ್ಲೇಷನ್ಸ್ ರಿಲೇಟಿಂಗ್ ಟು ವಿಮೆನ್ ವೆಲ್ಫೇರ್. ಹಿತಾಸಕ್ತಿ ಅಂದ್ರೆ ಸ್ತ್ರೀಯರ ಅಭಿವೃದ್ಧಿಗಾಗಿ, ಕಲ್ಯಾಣಕ್ಕಾಗಿ, ಅವರ ಒಂದು ಪ್ರಗತಿಗಾಗಿ ಇರುವಂತಹ, ಅವರ ಒಂದು ಹಿತಚಿಂತನೆಗಾಗಿ ಇರುವಂತಹ ಕಾಯ್ದೆಗಳು ಅಂತ. ಇದರಲ್ಲಿ ಯಾವ್ಯಾವುದಿದೆ ಅಂದ್ರೆ ಮಹಿಳೆಯರ ಅನೈತಿಕ ವ್ಯಾಪಾರ ಪ್ರತಿಬಂಧಕ ಕಾಯ್ದೆ 1956.
ಇಮ್ಮಾರಲ್ ಟ್ರಾಫಿಕ್ ಆಕ್ಟ್ ಅಂತಾನೆ ಕರಿತೇವೆ. ಪ್ರಿವೆನ್ಷನ್ ಆಫ್ ಇಮ್ಮಾರಲ್ ಟ್ರಾಫಿಕ್ ಆಕ್ಟ್ ಅಂದ್ರೆ ಇಲ್ಲಿ ವೇಶ್ಯಾವೃತ್ತಿಯನ್ನ ತಡೆಗಟ್ಟುವ ಕಾಯ್ದೆ. ಎರಡನೇದಾಗಿ ಪ್ರಸೂತಿಕಾ ಸೌಲಭ್ಯ ಕಾಯ್ದೆ 1961, ಮೆಟರ್ನಿಟಿ ಆಕ್ಟ್ ಅಂತ ಕರೀತಾರೆ. ಅಂದ್ರೆ ಹೆಣ್ಣು ಮಕ್ಕಳಿಗೆ ಹೆರಿಗೆಯ ಸಂದರ್ಭದಲ್ಲಿ 6 ತಿಂಗಳುಗಳವರೆಗೆ ರಜೆಯನ್ನ ನೀಡಬೇಕು. ಮಗುವಿನ ಒಂದು ಆರೈಕೆಗಾಗಿ ಅವಳಿಗೆ ರಜೆಯ ಅವಶ್ಯಕತೆ ಇದೆ. ಅವಳಿಗೆ ಏನೇನು ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೇಳಿ ತಿಳಿಸುವಂತಹ ಕಾಯ್ದೆ. ಇನ್ನು ಮೂರನೇದಾಗಿ ಸಮಾನ ವೇತನ ಕಾಯ್ದೆ 1976, ಈಕ್ವಲ್ ವೇಜ್ ಆಕ್ಟ್ ಅಂತ ಕರೀತಾರೆ. ಸಮಾನ ವೇತನ ಕಾಯ್ದೆ ಅಂದ್ರೆ ಸ್ತ್ರೀ ಪುರುಷರಿಬ್ಬರಿಗೂ ಅವರ ದುಡಿತಕ್ಕೆ ಸರಿಸಮಾನ ವೇತನ ಅಥವಾ ಸಂಬಳವನ್ನ ನೀಡುವ ಕಾಯ್ದೆ. ನಮ್ಮ ದೇಶದಲ್ಲಿ ಪುರುಷರಿಗೆ ಹೆಚ್ಚು, ಹೆಣ್ಣು ಮಕ್ಕಳಿಗೆ ಕಡಿಮೆ ಕೂಲಿಯನ್ನ ವೇತನವನ್ನ ನೀಡಲಾಗುತ್ತೆ. ಅದನ್ನು ತಪ್ಪಿಸ್ಲಿಕ್ಕಾಗಿ ಜಾರಿಗೆ ಬಂದಿರುವಂತಹ ಕಾಯ್ದೆ ಸಮಾನ ವೇತನ ಕಾಯ್ದೆ. ಇನ್ನು ನಾಲ್ಕನೇದಾಗಿ ಕಾರ್ಖಾನೆ ಕಾಯ್ದೆ, ಇದನ್ನ ತಿದ್ದುಪಡಿ ಅಮೆಂಡ್ಮೆಂಟ್ ಅಂತ ಕರೀತಾರೆ. ಫ್ಯಾಕ್ಟರಿ ಆಕ್ಟ್ ಅಂತ ಕರಿತೇವೆ, 1971. ಅಂದ್ರೆ ಕಾರ್ಖಾನೆಗಳಲ್ಲಿ ಪುರುಷರಿಗೆ ಸರಿ ಸಮಾನವಾಗಿ ಸ್ತ್ರೀಯರಿಗೂ ಕೂಡ ಎಲ್ಲಾ ಸೌಲಭ್ಯಗಳನ್ನ ನೀಡಲಿಕ್ಕಾಗಿ ಜಾರಿಯಲ್ಲಿ ಬಂದಿರುವಂತಹ ಕಾಯ್ದೆ. ಇವು 4 ಸ್ತ್ರೀಯರ ಹಿತಾಸಕ್ತಿಗಳನ್ನ ಕಾಯ್ದುಕೊಳ್ಳಿಕ್ಕೆ ಜಾರಿಯಲ್ಲಿ ಬಂದಿರುವಂತಹ ಕಾಯ್ದೆ. ಇವುಗಳಿಂದಾಗಿ ನಮ್ಮ ಸಮಾಜದಲ್ಲಿ ಹಲವಾರು ಪರಿವರ್ತನೆಗಳು ಸಂಭವಿಸಿದೆ. ಇನ್ನು ಕೊನೆಯದಾಗಿ 4ನೇದಾಗಿ ಸಾಮಾಜಿಕ ಶೋಷಣೆಯ ವಿರುದ್ಧ ರಕ್ಷಣೆ ನೀಡುವ ಶಾಸನಗಳು. ಸೋಷಿಯಲ್ ಎಕ್ಸ್ಪ್ಲಾಯ್ಟೇಷನ್, ಲೆಜಿಸ್ಲೇಷನ್ಸ್ ಅಗೇನ್ಸ್ಟ್ ಸೋಷಿಯಲ್ ಎಕ್ಸ್ಪ್ಲಾಯ್ಟೇಷನ್. ಶೋಷಣೆ ಅಂದ್ರೆ ಅನ್ಯಾಯ, ದೌರ್ಜನ್ಯ. ಸಮಾಜದಲ್ಲಿ ಯಾರ ಮೇಲೆ ದೌರ್ಜನ್ಯಗಳಾದರೂ ಕೂಡ, ಶೋಷಣೆ ಆದರೂ ಕೂಡ ಅವುಗಳನ್ನು ಪ್ರತಿಭಟಿಸಲಿಕ್ಕಾಗಿ, ಅಲ್ಲಿ ನ್ಯಾಯ ದೊರಕಿಸಿಕೊಳ್ಳಿಕ್ಕಾಗಿ ಹಲವಾರು ಶಾಸನಗಳು ಜಾರಿಗೆ ಬಂದಿದೆ. ಅದರಲ್ಲಿ ಮೊದಲನೇದು ಅಸ್ಪೃಶ್ಯತೆಯ ಅಪರಾಧ ಕಾಯ್ದೆ, ಅನ್ಟಚಬಿಲಿಟಿ ಒಫೆನ್ಸ್ ಆಕ್ಟ್ ಆಫ್ 1955 ಅಂತ ಕರೀತಾರೆ. 1955ರಲ್ಲಿ ನಮ್ಮ ಸಂವಿಧಾನ ಅಸ್ಪೃಶ್ಯತೆಯ ನಿವಾರಣೆಗಾಗಿ ಈ ಕಾಯ್ದೆಯನ್ನ ಜಾರಿಯಲ್ಲಿ ತಂದಿದೆ. ಈ ಕಾಯ್ದೆಗನುಸಾರವಾಗಿ ಯಾರಾದರೂ ಕೂಡ ಅಸ್ಪೃಶ್ಯತೆಯ ಆಚರಣೆಯನ್ನ ಮಾಡಿದರೆ ಶಿಕ್ಷಾರ್ಹ ಅಪರಾಧ, ಅವರಿಗೆ ಶಿಕ್ಷೆ ಖಂಡಿತವಾಗಿಯೂ ಆಗುತ್ತೆ. ಇನ್ನು ಎರಡನೇದಾಗಿ ಜೀತ ಪರಿಶ್ರಮ ವ್ಯವಸ್ಥಾ ಪ್ರತಿಬಂಧಕ ಕಾಯ್ದೆ 1986, ಬಾಂಡೆಡ್ ಲೇಬರ್ ಅಂತ ಕರಿತೇವೆ, ಜೀತ ಪದ್ಧತಿ ಅಂತ ಕರಿತೇವೆ. ಈ ಜೀತ ಪದ್ಧತಿಯ ನಿವಾರಣೆಗಾಗಿ ಜಾರಿಯಾಗಿರುವಂತಹ ಕಾಯ್ದೆ ಇದು. ಇನ್ನು ಮೂರನೇದಾಗಿ ಬಾಲ ಪರಿಶ್ರಮ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986, ಚೈಲ್ಡ್ ಲೇಬರ್ ಆಕ್ಟ್ ಅಂತ ಕರೀತಾರೆ. ಬಾಲ ಪರಿಶ್ರಮ ನಿಷೇಧ ಕಾಯ್ದೆ ಅಂದ್ರೆ ಇಲ್ಲಿ ಬಾಲ ಕಾರ್ಮಿಕ ಪದ್ಧತಿಯನ್ನ ನಿವಾರಣೆ ಮಾಡಲಿಕ್ಕಾಗಿ ಜಾರಿಗೆ ಬಂದಿರುವಂತಹ ಕಾಯ್ದೆ ಬಾಲ ಪರಿಶ್ರಮ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ. ಇನ್ನು 4ನೇದಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಪ್ರತಿಬಂಧಕ ಕಾಯ್ದೆ 1987. ಈ ಕಾಯ್ದೆಯ ಅಡಿಯಲ್ಲಿ ಯಾರೂ ಕೂಡ ಜಾತಿಯ ಆಧಾರದ ಮೇಲೆ ಅಸಮಾನತೆಗಳನ್ನ ಮಾಡೋ ಹಾಗಿಲ್ಲ. ಪರಿಶಿಷ್ಟ ಜಾತಿಯವರಿಗೆ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಏನಾದರೂ ದೌರ್ಜನ್ಯಗಳಾದರೆ ಈ ಕಾಯ್ದೆಯ ಅಡಿಯಲ್ಲಿ ಅವರು ಹೋರಾಟ ಮಾಡಿ ನ್ಯಾಯವನ್ನ ಪಡ್ಕೊಳ್ಬಹುದು. ಇನ್ನು ಕೊನೆಯದಾಗಿ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ, ಹ್ಯೂಮನ್ ರೈಟ್ಸ್ ಆಕ್ಟ್ ಆಫ್ ಹ್ಯೂಮನ್ ರೈಟ್ಸ್ 1993. ಮಾನವ ಹಕ್ಕುಗಳು ಅಂದರೆ ಯಾರೇ ಇರಲಿ, ಅದು ಸ್ತ್ರೀಯರಿರಲಿ, ಮಕ್ಕಳಿರಲಿ, ಹಾಗೆಯೇ ಪುರುಷರಿರಲಿ, ಸಮಾಜದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳ ಎಲ್ರಿಗೂ ಕೂಡ ಕೆಲವೊಂದು ಹಕ್ಕುಗಳಿದೆ. ಆ ಹಕ್ಕುಗಳೇನಾದರೂ ಉಲ್ಲಂಘಿಸಲ್ಪಟ್ರೆ ಅದರ ವಿರುದ್ಧ ಹೋರಾಡಿ ನ್ಯಾಯವನ್ನ ಪಡಿಲಿಕ್ಕಾಗಿ ಮಾಡಿರುವ ಕಾಯ್ದೆ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1993. ಇವು 5 ಏನಿದೆ ಸಾಮಾಜಿಕ ಶೋಷಣೆಯ ವಿರುದ್ಧ ರಕ್ಷಣೆ ನೀಡಲಿಕ್ಕೆ ಜಾರಿಯಲ್ಲಿ ಬಂದಿರುವಂತಹ ಕಾಯ್ದೆಗಳು. ಇದು ಸಾಮಾಜಿಕ ಶೋಷಣೆಯ ವಿರುದ್ಧ ರಕ್ಷಣೆ ನೀಡುವಂತಹ ಕಾಯ್ದೆಗಳು. ಈ ಕಾಯ್ದೆಗಳು ನಮ್ಮ ಸಮಾಜದಲ್ಲಿ ಸಾಕಷ್ಟು ಪರಿವರ್ತನೆಗಳನ್ನ ತಂದಿದೆ. ಈ 4 ಏನು ಹೇಳಿದೆ ನಾನು, ವಿವಾಹ ಸಂಬಂಧಿತ, ಆಸ್ತಿ ಸಂಬಂಧಿತ ಹಾಗೂ ಮಹಿಳೆಯರಿಗಾಗಿರುವಂತಹ ಹಾಗೂ ಸಾಮಾಜಿಕ ಶೋಷಣೆಯ ವಿರುದ್ಧ ರಕ್ಷಣೆ ನೀಡಲಿಕ್ಕಾಗಿರುವಂತಹ ಕಾಯ್ದೆಗಳೇನಿದೆ ಇವು ಪ್ರಮುಖ ಶಾಸನಗಳು. ನಮ್ಮ ಸಮಾಜದಲ್ಲಿ, ಭಾರತೀಯ ಸಮಾಜದಲ್ಲಿ ಪರಿವರ್ತನೆಗಳು ಉಂಟಾಗಲಿಕ್ಕೆ ಕಾರಣವಾಗುವಂತಹ ಪ್ರಮುಖ ಶಾಸನಗಳು. ಇದು 5ನೆಯ ಪಾಯಿಂಟ್. ಇನ್ನು 6ನೇ ಪಾಯಿಂಟ್ ಏನಿದೆ, ಜಾತಿಯಲ್ಲಿ ಪರಿವರ್ತನೆ, ಚೇಂಜಸ್ ಇನ್ ಕ್ಯಾಸ್ಟ್ ಸಿಸ್ಟಮ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಕುಟುಂಬ ವಿವಾಹ ಹೇಗೆ ನಮ್ಮ ಸಮಾಜದ ಒಂದು ಪ್ರಮುಖ ಸಂಸ್ಥೆಗಳು, ಹಾಗೆಯೇ ಜಾತಿಯೂ ಕೂಡ ಒಂದು ಪ್ರಮುಖ ಸಂಸ್ಥೆ. ಈ ಸಂಸ್ಥೆ ಏನಿದೆ ಇಲ್ಲಿ ಹಲವಾರು ಬದಲಾವಣೆಗಳಾಗಿದೆ. ಏನೇನು ಬದಲಾವಣೆಗಳಾಗಿದೆ, ಅದರಿಂದ ಸಮಾಜದಲ್ಲಿ ಹೇಗೆ ಬದಲಾವಣೆಗಳಾಗಿದೆ ಅಂತ ಒಂದೊಂದಾಗಿ ನೋಡೋಣ.
ಜಾತಿ ವ್ಯವಸ್ಥೆಯಲ್ಲಿ ಆಧುನಿಕೀಕರಣ, ನಗರೀಕರಣ, ಔದ್ಯೋಗೀಕರಣ, ಪಾಶ್ಚಾತ್ಯೀಕರಣ ಮತ್ತು ಸಾಮಾಜಿಕ ಶಾಸನಗಳಿಂದಾಗಿ ಹಲವಾರು ಪರಿವರ್ತನೆಗಳಾದವು. ಇವುಗಳು ಜಾತಿಯ ರಚನೆಯಲ್ಲಿಯೂ ಬದಲಾವಣೆಯನ್ನು ತಂದಿದೆ, ಹಾಗೆಯೇ ಜಾತಿಯ ಕಾರ್ಯಗಳಲ್ಲೂ ಕೂಡ ಸಾಕಷ್ಟು ಪರಿವರ್ತನೆಗಳು ಆಗಿದೆ. ಏನೇನು ಪರಿವರ್ತನೆ ಆಗಿದೆ ಅಂದರೆ ಸಾಂಪ್ರದಾಯಿಕ ಜಾತಿ ಪದ್ಧತಿಯ ಲಕ್ಷಣಗಳು ಇಂದು ಕಣ್ಮರೆಯಾಗಿದೆ. ನಾವು ಜಾತಿಯ ಲಕ್ಷಣಗಳನ್ನು ಅಧ್ಯಯನ ಮಾಡುವಾಗ ಗೊತ್ತಾಗುತ್ತೆ ನಿಮಗೆ. ಹಲವಾರು ಕಟ್ಟುಪಾಡುಗಳಿತ್ತು. ಸದಸ್ಯರ ಆಹಾರದ ಮೇಲೆ, ಉಡುಗೆ ತೊಡುಗೆಯ ಮೇಲೆ, ವೃತ್ತಿಯ ಮೇಲೆ, ವಿವಾಹದ ಮೇಲೆ ಸಾಕಷ್ಟು ಕಟ್ಟುಪಾಡುಗಳನ್ನು ಹಾಕುತ್ತೆ ಸಾಂಪ್ರದಾಯಿಕ ಜಾತಿ ಪದ್ಧತಿ. ಆದರೆ ಆಧುನಿಕ ಕಾಲದಲ್ಲಿ ಈ ಎಲ್ಲ ಕಟ್ಟುಪಾಡುಗಳು ಇವತ್ತು ಕಣ್ಮರೆಯಾಗಿದೆ. ಸದಸ್ಯರ ಆಹಾರದ ಮೇಲೆ, ಉದ್ಯೋಗ, ಜೀವನ ಸಂಗಾತಿಗಳ ಆಯ್ಕೆ, ವೃತ್ತಿಯ ಆಯ್ಕೆ, ಇದರ ಮೇಲಿದ್ದಂತಹ ಕಟ್ಟುಪಾಡುಗಳು, ರಿಸ್ಟ್ರಿಕ್ಷನ್ಸ್ ಇವಾಗ ಇಲ್ಲ. ಇದರಲ್ಲಿ ಸದಸ್ಯರು ತುಂಬಾ ಸ್ವತಂತ್ರರಾಗಿದ್ದಾರೆ. ಜಾತಿ ಇವಾಗ ಒಳಬಾಂಧವ್ಯ ಸಮೂಹವಾಗಿ ಉಳಿದಿಲ್ಲ. ಇಟ್ ಈಸ್ ನಾಟ್ ಆನ್ ಎಂಡೋಗ್ಯಾಮಸ್ ಗ್ರೂಪ್ ನೌ. ಅಂತರ್ಜಾತೀಯ ವಿವಾಹಗಳು ಈಗ ಸಾಮಾನ್ಯವಾಗಿದೆ. ಮೊದಲು ಸಾಂಪ್ರದಾಯಿಕ ಜಾತಿ ಪದ್ಧತಿಯನ್ನ ಒಳಬಾಂಧವ್ಯ ಸಮೂಹ ಅಂತ ಕರೀತಿದ್ರು. ಒಳಬಾಂಧವ್ಯ ಅನ್ನೋದೇ ಜಾತಿಯ ಒಂದು ವಿಶಿಷ್ಟ ಲಕ್ಷಣವೂ ಕೂಡ ಆಗಿತ್ತು. ಅಂದ್ರೆ ಕಡ್ಡಾಯವಾಗಿ ಜಾತಿಯ ಸದಸ್ಯರು ತಮ್ಮ ಜಾತಿ ಮತ್ತು ಉಪಜಾತಿಯ ಒಳಗಡೆನೇ ವಿವಾಹವಾಗಬೇಕು ಅನ್ನೋದು ನಿರ್ಬಂಧ ಇತ್ತು. ಇದನ್ನ ಒಳಬಾಂಧವ್ಯ ನಿಯಮ ಅಂತ ಕರೀತಾರೆ. ಈ ನಿಯಮ ಇವಾಗ ಆಧುನಿಕ ಕಾಲದಲ್ಲಿ ಇಲ್ಲ. ಇವಾಗ ಅಂತರ್ಜಾತೀಯ ವಿವಾಹಗಳು ಸಾಮಾನ್ಯವಾಗಿ ನಡೀತಾ ಇವೆ. ಇನ್ನು ಆಧುನಿಕ ಸಮಾಜದಲ್ಲಿ ಜಾತಿ ಸಂಘಟನೆಗಳು ಹೆಚ್ಚಾಗ್ತಾ ಇವೆ. ಅಂದ್ರೆ ಜಾತಿ ಪದ್ಧತಿ ಮಹತ್ವ ಕಳ್ಕೊಂಡಿದೆ, ಒಪ್ಕೊಳ್ಳೋಣ. ಆದರೆ ಜಾತಿ ಸಂಘಟನೆಗಳು ಹೆಚ್ಚು. ಪ್ರತಿಯೊಂದು ಜಾತಿಯ ಜನರು ಕೂಡ ತಮ್ಮ ತಮ್ಮ ಒಂದು ಸಂಘಗಳನ್ನು ರಚನೆ ಮಾಡಿಕೊಂಡು ಜಾತಿಯ ಒಂದು ಅನುಕೂಲಕ್ಕಾಗಿ ಅಥವಾ ಸೌಲಭ್ಯಗಳು ಬೇಕು ಅನ್ನೋದಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸೊ ಜಾತಿ ಸಂಘಟನೆಗಳು ಹೆಚ್ಚಾಗಿದೆ. ಮೀಸಲಾತಿ ಸೌಲಭ್ಯಗಳು ದೊರೀತಾ ಇರೋದ್ರಿಂದ ಕೆಳ ಜಾತಿಯವರು ಸಹ ಈಗ ಸಮಾಜದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಪಡೆದಿದ್ದಾರೆ. ಸೊ SC, ST ಆ್ಯಂಡ್ OBC ಅಂತ ಏನು ಹೇಳ್ತೇವೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗದವರಿಗೂ ಕೂಡ ಇವಾಗ ಹಲವಾರು ಸೌಲಭ್ಯಗಳು, ಮೀಸಲಾತಿ ಸೌಲಭ್ಯಗಳಿದೆ. ಶಿಕ್ಷಣ ಕ್ಷೇತ್ರದಲ್ಲಿ, ಉದ್ಯೋಗ ಕ್ಷೇತ್ರದಲ್ಲಿ ಹಲವಾರು ಸೌಲಭ್ಯಗಳಿದೆ. ಇವುಗಳನ್ನು ಪಡ್ಕೊಂಡು ಅವರು ಕೂಡ ಇವಾಗ ಸಾಮಾಜಿಕ ಏಣಿ ಶ್ರೇಣಿಯಲ್ಲಿ ಅಂತಸ್ತನ್ನ, ಸಮಾನ ಸ್ಥಾನಮಾನವನ್ನು ಹೊಂದಿದ್ದಾರೆ. ಹೀಗೆ ಜಾತಿ ವ್ಯವಸ್ಥೆಯಲ್ಲಿ ಆಧುನಿಕ ಕಾಲದಲ್ಲಿ ಸಾಕಷ್ಟು ಪರಿವರ್ತನೆಗಳು ಆಗಿರೋದನ್ನ ನೋಡ್ಬೋದು. ಒಂದು ಅರ್ಥದಲ್ಲಿ ಜಾತಿ ಮಹತ್ವವನ್ನು ಕಳೆದುಕೊಂಡಿದೆ. ಅಂದರೆ ಸಾಂಪ್ರದಾಯಿಕ ಲಕ್ಷಣಗಳನ್ನು ನೋಡಿದ್ರೆ ಜಾತಿಯ ಮಹತ್ವ ಕಡಿಮೆಯಾಗಿದೆ. ಆದರೆ ಜಾತಿ ಸಂಘಟನೆ, ಜಾತಿ ಪ್ರಜ್ಞೆ ಇದನ್ನೆಲ್ಲ ನೋಡಿದ್ರೆ ಇವಾಗ ಜಾತಿಗೆ ಮಹತ್ವ ಹೆಚ್ಚಾಗಿದೆ. ಸೊ ಹಲವಾರು ಪರಿವರ್ತನೆಗಳು ಜಾತಿ ಸಂಸ್ಥೆಯಲ್ಲಿ ಆಗಿದೆ. ಈ ಪರಿವರ್ತನೆಗಳಿಂದಾಗಿ ನಮ್ಮ ಸಮಾಜದಲ್ಲೂ ಕೂಡ ಬದಲಾವಣೆಗಳು ಸಂಭವಿಸಿರೋದನ್ನು ನಾವು ಗಮನಿಸಬಹುದು. ಇನ್ನು ಕೊನೆಯದಾಗಿ 7ನೇದಾಗಿ ಸುಧಾರಣಾ ಕ್ರಮಗಳು, ರಿಫಾರ್ಮೇಟಿವ್ ಮೆಜರ್ಸ್. ಅಂದರೆ ಭಾರತೀಯ ಸಮಾಜದಲ್ಲಿ ಸುಧಾರಣೆ ತರಲಿಕ್ಕೆ ಹಲವಾರು ಸಮಾಜ ಸುಧಾರಕರು, ಚಿಂತಕರು ಪ್ರಯತ್ನ ಮಾಡಿದ್ದಾರೆ. ಅವರೆಲ್ಲರ ಪ್ರಯತ್ನದ ಫಲದಿಂದಾಗಿ ಇವತ್ತು ಪರಿವರ್ತನೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಅನೇಕ ಸಮಾಜ ಸುಧಾರಕರ ಪ್ರಯತ್ನದಿಂದಲೂ ಸಹ ಭಾರತೀಯ ಸಮಾಜದಲ್ಲಿ ಬದಲಾವಣೆಗಳಾಗಿರೋದನ್ನು ಕಾಣ್ತೇವೆ. ದಾಸಶ್ರೇಷ್ಠರಾಗಿ ಹೋಗಿದ್ದಾರೆ. ಕನಕದಾಸರು, ಪುರಂದರದಾಸರು, ವಿಜಯದಾಸರು, ಸಾಕಷ್ಟು ಜನ ದಾಸಶ್ರೇಷ್ಠರಾಗಿ ಹೋಗಿದ್ದಾರೆ. ಆಚಾರ್ಯ ವರಿಯರಿದ್ದಾರೆ. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಮೊದಲಾದವರಿದ್ದಾರೆ. ಶಿವಶರಣರಾಗಿ ಹೋಗಿದ್ದಾರೆ. ಬಸವಣ್ಣನವರು, ಅಕ್ಕಮಹಾದೇವಿ, ಅಲ್ಲಮಪ್ರಭು ಮೊದಲಾದಂತಹ ಶಿವಶರಣರಿದ್ದಾರೆ. ಇವರೆಲ್ಲ ಧಾರ್ಮಿಕ ಮತ್ತು ನೈತಿಕ ಪ್ರಜ್ಞೆಯನ್ನ ಜನರಲ್ಲಿ ಬೆಳೆಸಿ ಜನರು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇಷ್ಟೂ ಜನರನ್ನ ಒಳ್ಳೆಯ ಮಾರ್ಗದಲ್ಲಿ ನಡಿಲಿಕ್ಕೆ ಪ್ರೇರೇಪಣೆ ಮಾಡಿದ್ದಾರೆ. ಸತ್ಯ, ಅಹಿಂಸೆ ಮತ್ತು ನೀತಿಯ ತಳಹದಿಯ ಮೇಲೆ ಬದುಕು ಸಾಗಿಸಿ ಸದ್ಗತಿಯನ್ನ ಪಡೆಯುವ, ಮೋಕ್ಷವನ್ನ ಪಡೆಯುವ ಮಾರ್ಗವನ್ನ ಜನರಿಗೆ ತಿಳಿಸಿಕೊಟ್ಟಿದ್ದಾರೆ. ಸತ್ಯ ಅಹಿಂಸೆಯ ಮಾರ್ಗದಲ್ಲೇ ನಡೀರಿ, ನೈತಿಕ ತಳಹದಿಯ ಮೇಲೆ ಜೀವನ ಸಾಗಲಿ ಅಂತ ಇವರೆಲ್ಲರೂ ಕೂಡ ಜನರಿಗೆ ತಿಳಿಸಿಕೊಟ್ರು. ಹೀಗಾಗಿ ಹಲವಾರು ಪರಿವರ್ತನೆಗಳಾಗಿದೆ. ಇದಲ್ಲದೇನೆ ಬೇರೆ ಬೇರೆ ಸಮಾಜ ಸುಧಾರಕರು, ಉದಾಹರಣೆಗೆ ರಾಜಾರಾಮ್ ಮೋಹನ್ ರಾಯ್, ದಯಾನಂದ್ ಸರಸ್ವತಿ ಮೊದಲಾದವರು ಕೂಡ ಸತಿ ಸಗಮನ, ಬಾಲ್ಯ ವಿವಾಹ, ಅಸ್ಪೃಶ್ಯತೆ, ಪರದಾ ಪದ್ಧತಿ, ಗುಲಾಮಗಿರಿ, ವರದಕ್ಷಿಣೆ ಪದ್ಧತಿ, ಪ್ರಾಣಿ ಬಲಿ, ಪ್ರಾಣಿ ಹತ್ಯೆ ಮೊದಲಾದ ಸಮಸ್ಯೆಗಳ ನಿವಾರಣೆಗಾಗಿ ಸಮಾಜದಲ್ಲಿ ಹೋರಾಟವನ್ನ ಮಾಡಿ ಜನರಿಗೆ ತಿಳುವಳಿಕೆಯನ್ನ ಮೂಡಿಸಲಿಕ್ಕೆ ಪ್ರಯತ್ನ
ಪಟ್ಟಿದ್ದಾರೆ. ಜೊತೆಗೆ ಸಮಾಜದಲ್ಲಿಯ ದುರ್ಬಲ ವರ್ಗದ ಜನರ ಏಳ್ಗೆಗಾಗಿ ಸಾಕಷ್ಟು ಹೋರಾಟಗಳು ನಡೆದಿದೆ. ದುರ್ಬಲ ವರ್ಗದವರು ಅಂದರೆ ಇಲ್ಲಿ ಅಸ್ಪೃಶ್ಯರು, ಹಾಗೆಯೇ ಪರಿಶಿಷ್ಟ ಜಾತಿಯವರು, ಪಂಗಡದವರು, ಮಹಿಳೆಯರು, ಇವರೆಲ್ಲರ ಒಂದು ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿ ಅಂತ ಕರಿತೇವೆ. ಅಶಕ್ತ ಸಮೂಹದವರು, ಇವರೆಲ್ಲರ ಒಂದು ಏಳಿಗೆಗಾಗಿ, ಅಭಿವೃದ್ಧಿಗಾಗಿ ನಮ್ಮಲ್ಲಿ ಹೋರಾಟಗಳು ನಡೆದಿದೆ. ಉದಾಹರಣೆಗೆ ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು ಅಥವಾ ಅಂಬೇಡ್ಕರ್ ಅವರಾಗಿರ್ಬೋದು, ಅಸ್ಪೃಶ್ಯತೆಯನ್ನು ತೊಲಗಿಸ್ಲಿಕ್ಕೆ ಪ್ರಯತ್ನ ಪಟ್ಟರು. ಸಮಾಜದಲ್ಲಿ ಸಾಮಾಜಿಕ ಸಮಾನತೆಯನ್ನು ತರಲಿಕ್ಕೆ ಹೋರಾಟ ಮಾಡಿದರು. ಇವರೆಲ್ಲರ ಪ್ರಯತ್ನದಿಂದಾಗಿಯೇ ಇವತ್ತು ಸಾಕಷ್ಟು ಪರಿವರ್ತನೆಗಳು ನಮ್ಮ ಸಮಾಜದಲ್ಲಿ ಆಗಿದೆ. ಈ ರೀತಿಯಾಗಿ ಸಮಾಜದಲ್ಲಿಯ ಅನ್ಯಾಯಗಳ ವಿರುದ್ಧ ನಡೆದಿರುವ ಹೋರಾಟಗಳಿಂದಾಗಿ ನಮ್ಮ ಸಮಾಜದಲ್ಲಿ ಪರಿವರ್ತನೆಗಳು ಉಂಟಾಗಿದೆ ಅಂತಾನೆ ನಾವು ಇವತ್ತು ಹೇಳ್ಬೋದು. ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿದ್ದಕ್ಕಾಗಿಯೇ ಇವತ್ತು ಅಸ್ಪೃಶ್ಯತೆ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಿದೆ. ನಿರ್ಮೂಲನೆಯಾಗಿದೆ ಅಂತ ಹೇಳಲಿಕ್ಕಾಗೋದಿಲ್ಲ, ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಿದೆ ಅಂತಾನೆ ಹೇಳ್ಬೋದು. ಸಮಾನತೆಗಾಗಿ ಹೋರಾಟಗಳು ನಡೆದಿದೆ. ಸಮಾನತೆಯನ್ನ ಸಾಕಷ್ಟು ಪ್ರಮಾಣದಲ್ಲಿ ಸಾಧಿಸ್ತಾ ಇದ್ದೇವೆ. ಮಹಿಳೆಯರ ಕಲ್ಯಾಣಕ್ಕಾಗಿ ಹೋರಾಟಗಳಾಗಿದೆ. ಮಹಿಳೆಯರಿಗೆ ಇವತ್ತು ಸಾಕಷ್ಟು ಒಳ್ಳೆಯ ಸ್ಥಾನಮಾನಗಳು ಸಿಗ್ತಾ ಇದೆ. ಹೀಗೆ ಸಮಾಜದಲ್ಲಿ ಅನ್ಯಾಯಗಳ ವಿರುದ್ಧ ಏನು ಹೋರಾಟಗಳಾಗ್ತಾ ಇದೆ, ಈ ಹೋರಾಟಗಳಿಂದ ಕ್ರಾಂತಿಯ ನಂತರ ಸಹಜವಾಗಿಯೇ ಸಮಾಜದಲ್ಲಿ ಬದಲಾವಣೆಗಳು ಅಥವಾ ಪರಿವರ್ತನೆಗಳು ಆಗ್ತಾ ಇದೆ. ಇದು 7 ನಮ್ಮ ಸಮಾಜದಲ್ಲಿ ಪರಿವರ್ತನೆಗಳು ಕಂಡು ಬರಲಿಕ್ಕೆ ಕಾರಣವಾಗಿರುವಂತಹ ಅಂಶಗಳು, ಫ್ಯಾಕ್ಟರ್ಸ್ ಫಾರ್ ಚೇಂಜ್ ಅಂತಾನೆ